ದೇವರು ಅಪರೋಕ್ಷ ಜ್ಞಾನವನ್ನು ಕೊಟ್ಟ ಮೇಲೆ ಸಂಚಿತ ಆಗಾಮಿ ಕರ್ಮಗಳನ್ನು ನಾಶ ಮಾಡ್ತಾನೆ, ಪ್ರಾರಬ್ಧ ಮಾತ್ರ ಉಳಿಸಿದಾನೆ ಅನ್ನೋದಕ್ಕೆ ದೇವರ ಮನೆ. ನೀನು ಮಾಡಿದ್ದೆಲ್ಲ ಉಣ್ಕೊಂಬ ಅಂದರೆ ದೇವರಲ್ಲೇ ನಾವಿಲ್ಲೇ ಸಾಧ್ಯವೇ ಇರ್ತಿರಲಿಲ್ಲ. ಇದಾದ ಮೇಲೆ ಪೋಷಣಂ ಊತಯ ಕರ್ಮವಾಸನ ಅವತಾರಾನುಚರಿತಂ, ದೇವರ ಅವತಾರಗಳ ಬಗ್ಗೆ ಹೇಳೋದು. ಇವೆಲ್ಲವನ್ನು ಹೇಳಿದಾರಲ್ಲ ಭಾಗವತದಲ್ಲಿ. ಅವತಾರಾನುಚರಿತಂ ನಿರೋಧೋ ಮುಕ್ತಿರಾಶ್ರಯ. ನಿರೋಧ ಅಂದರೆ ಎಲ್ಲರನ್ನ ಸಂಹಾರ ಮಾಡೋದು. ಮುಕ್ತಿ, ಮುಕ್ತಿ ಅನ್ನೋದಕ್ಕೆ ಭಾಗವತ ಕೊಟ್ಟ ಸ್ಟೇಟ್ಮೆಂಟ್ ಅದೇ. ಅನ್ಯಥಾ ರೂಪಂ ಹಿತ್ವ ಸ್ವರೂಪೇಣ ವ್ಯವಸ್ಥಿತಿ, ನಾನಾಗೋದು ಮುಕ್ತಿ. ಈಗ ನಾಟಕಕ್ಕೆ ಅವನಿಗೆ ಎಲ್ಲ ವೇಷ ಗೀಷ ಬಳದು ಬಣ್ಣ ಬಳದು, ಅದರಲ್ಲೂ ನಮ್ಮ ಯಾವುದದು ಯಕ್ಷಗಾನಕ್ಕೆ ಸಿಕ್ಕಾಪಟ್ಟೆ ಮೇಕಪ್ ಎಲ್ಲ ಮಾಡಿರ್ತಾರೆ, ದೊಡ್ಡ ದೊಡ್ಡ ಕಿರೀಟ ಇಟ್ಟು ಮಾಡಿ. ಪಾಪ ಎಲ್ಲ ಚೆನ್ನಾಗಿ ಆದ ಮೇಲೆ ಅದನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಮುಖ ತೊಳ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಆದ ಅಂದರೆ ಅಪ್ಪ ಸಾಕಾಯ್ತು ರೀ ನಾಟಕದ ವೇಷ ಅಂತ. ನಾವು ಈಗ ನಾಟಕದ ವೇಷದಲ್ಲೇ ಇದ್ದೀವಂತೆ. ನಾನೇನೂ ನನಗೆ ಗೊತ್ತಿಲ್ಲ, ನನ್ನ ಸ್ವರೂಪದ ಬಗ್ಗೆ ಗೊತ್ತಿಲ್ಲ. ಸಾತ್ವಿಕನೋ ರಾಜಸನೋ ತಾಮಸನೋ, ಸಾತ್ವಿಕ ಅಂತಾನೆ ಇಟ್ಕೊಂಬೋಣ, ಯಾಕೆ ತಾಮಸ ಅಂತ ರಾಜಸ ಅಂತ ಅನ್ಕೊಂಬೋದು. ಹಾಗಾದರೆ ನನ್ನ ಸಾತ್ವಿಕತೆ ಇನ್ನೂ ಕೆಲಸಕ್ಕೆ ಬಂದಿಲ್ಲಲ್ಲ. ನನ್ನ ಸಾತ್ವಿಕತೆ ಆಚಾರ್ಯರು ಇದೇ ದ್ವಿತೀಯ ಸ್ಕಂದದಲ್ಲಿ ಒಂದು ಸುಂದರವಾದ ಮಾತನ್ನು ಆಡಿದ್ದಾರೆ ತಾತ್ಪರ್ಯದಲ್ಲಿ. ಬ್ರಹ್ಮದೇವರು ಉಪದೇಶ ಮಾಡಬೇಕಾದರೆ ನಾರದರಿಗೆ ಸರ್ವೋತ್ತಮ ನಮ್ಮಪ್ಪ ನನ್ನನ್ನು ಹೋಗಿ ಸರ್ವೋತ್ತಮ ಅಂದೆ ಅದು ತಪ್ಪಲ್ವಾ ಅಂತೆಲ್ಲ ಅಂದ್ರಲ್ಲ. ಇದೆಲ್ಲ ಯಾವಾಗ ಜೀವ ಬೇರೆ ಪರಮಾತ್ಮ ಬೇರೆ ಅಂತಾದರೆ ನಿಮ್ಮಪ್ಪ ದೊಡ್ಡವನು ನೀ ಸಣ್ಣವನು, ಬೇರೆ ಇಲ್ಲೇ ಇಲ್ಲ. ಜೀವನೇ ಪರಮಾತ್ಮ ಆದ ಮೇಲೆ ಎಲ್ಲಿ ನೀ ದೊಡ್ಡವನು ಅವನು ಸಣ್ಣವನು, ನೀ ಸಣ್ಣವನು ಅವನು ದೊಡ್ಡವನು, ಈ ಮಾತೇ ಇಲ್ಲಲ್ಲ ಅಂತ ಬಂದಾಗ ಭಾಗವತದಲ್ಲಿ ಒಂದು ಮಾತಿದೆ, ಜೀವ ಸ್ವತಂತ್ರ. ಮತ್ತು ಜೀವನಿಗೆ ಈ ಸಂಸಾರ ಬಂತ್ಯಾಕೆ? ಸ್ವಾಭಾವಿಕವಾಗಿ ಯೋಗ್ಯನೇ, ಮುಕ್ತಿ ಯೋಗ್ಯನಾದ ಜೀವ ಇದಾನಲ್ಲ ಅವನು ಶುದ್ಧನೇ. ಅವನ ಮೇಲೆ ದೇವರೇನು ಮಾಡ್ತಾನೆ? ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಂದ ಕಟ್ಟಿ ಹಾಕ್ತಾನಂತೆ. ಅದು ಒಂದೊಂದರ ಮೇಲೆ ಕೆಲಸ ಮಾಡುತ್ತೆ ಅಂತ ಶ್ರೀಮದಾಚಾರ್ಯರು. ಸತ್ವಗುಣ ಇದೆಯಲ್ಲ, ಈ ಸತ್ವಗುಣ ಜ್ಞಾನೇಂದ್ರಿಯ ಹಾಗೂ ಮನಸ್ಸು, ಅದನ್ನು ನಿಯಂತ್ರಣ ಮಾಡೋದು ಸತ್ವಗುಣ ಅಂತ. ರಜೋಗುಣ ಇದೆಯಲ್ಲ, ಕರ್ಮೇಂದ್ರಿಯಗಳನ್ನು ನಿಯಂತ್ರಣೆ ಮಾಡೋದು. ತಮೋಗುಣ ದೇಹವನ್ನು ನಿಯಂತ್ರಣ ಮಾಡೋದು. ಇದು ದೇವರು ನಮ್ಮನ್ನು ಬಂಧನ ಮಾಡುವ ಕ್ರಮ ಹೇಗೆ ಅಂತ ಆಚಾರ್ಯರು ಹೇಳ್ತಾರೆ. ಸತ್ವಗುಣದಿಂದ ಏನಾಗತ್ತೆ? ಜ್ಞಾನೇಂದ್ರಿಯ ಹಾಗೂ ಮನಸ್ಸಿನಿಂದ ವಿಷಯದ ಇಚ್ಛೆ ಬರುತ್ತಂತೆ. ಇದನ್ನು ನಾನು ಪಡಿಬೇಕು, ಇದನ್ನು ನನ್ನದನ್ನಾಗಿ ಮಾಡಿಕೊಳ್ಳಬೇಕು ಅಂತ. ಸೊ ಪದಾರ್ಥಗಳ ಮೇಲೆ ನನಗೆ ಬಯಕೆ ಬಂದದ್ದು ಜ್ಞಾನೇಂದ್ರಿಯದಿಂದ, ಆ ಜ್ಞಾನೇಂದ್ರಿಯಕ್ಕೆ ಸಹಕಾರ ಮಾಡಿದ್ದು ಸತ್ವಗುಣ. ರಜೋಗುಣದಿಂದ ಏನಾಯಿತು? ಕರ್ಮೇಂದ್ರಿಯಗಳೆಲ್ಲ ಕರ್ಮವನ್ನು ಮಾಡುತ್ತಲ್ಲ, ಆ ಕರ್ಮವೆಲ್ಲ ನಾನು ಮಾಡಿದ್ದು ಅಂತ ನನ್ನಲ್ಲಿಲ್ಲದ ಕರ್ತೃತ್ವವನ್ನು ನನಗೆ ತಂದು ಕೊಡೋದು ರಜೋಗುಣ ಅಂತ. ನನ್ನಲ್ಲಿ ಕರ್ತೃತ್ವ ಇಲ್ಲ ಅನ್ನೋದು ಆಗಾಗ ಅನ್ನಿಸ್ತಾ ಇರುತ್ತೆ. ಇಲ್ಲ ರೀ ನಾವೇ ಎಲ್ಲ ಮಾಡೋದಾದರೆ ಏನೇನೋ ಮಾಡ್ಬೋದಾಗಿತ್ತು, ಗೊತ್ತಾಯಿತು ನಾವು ಮಾಡೋದಲ್ಲ ಅಂತ. ಅದೆಲ್ಲೋ 1-2 ಸಲ ಅಂತೀವಿ. ಆದರೆ ನಮ್ಮಲ್ಲಿ ರಜೋಗುಣದ ಇನ್ಫ್ಲೂಯೆನ್ಸಿಂದ ಏನಾಗತ್ತೆ? ಸಾತ್ವಿಕನ ಮೇಲೂ ಕರ್ಮೇಂದ್ರಿಯಗಳಿಂದ ಮಾಡಿದ ಕ್ರಿಯೆಗಳ ಓನರ್ ನಾನು ಅನ್ನೋ ಭಾವನೆ ಬರುತ್ತೆ. ರಜೋಗುಣ ಏನು ಮಾಡುತ್ತೆ? ದೇಹಾದಿಗಳಿಂದ ಉಂಟಾಗುವ, ದೇಹಾದಿಗಳಿಗೆ ಆಗುವ ಸುಖ ದುಃಖಗಳಿಗೆ ಸ್ಪಂದಿಸ್ತೀವಿ. ಅಯ್ಯೋ ನನ್ನಿಂದಲೇ ಆಯಿತು. ಆ್ಯಕ್ಚುಲಿ ಈ ದೇಹ ಬೇರೆ, ಒಳಗಿರುವ ಜೀವ ಬೇರೆ. ದೇಹಾಭಿಮಾನ ಬಿಟ್ಟವರಿಗೆ, ಮಹಾಮಹಾಜ್ಞಾನಿಗಳಿಗೆ ದೇಹಕ್ಕೆ ಏನು ನೋವಾದರೂ ಗೊತ್ತಾಗೋದಿಲ್ಲಂತೆ. ಯಾಕೆ ಅಂದರೆ ಅವರು ದೇಹಾಭಿಮಾನವನ್ನೇ ಪರಿತ್ಯಾಗ ಮಾಡ್ಯಾರಂತೆ. ಹೆಚ್ಚೆಚ್ಚು ಅಭಿಮಾನ ಇದ್ದಷ್ಟು ದುಃಖ ಜಾಸ್ತಿ. ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಿದವರಿಗೆ ಏನಾಗೋದಿಲ್ಲ. ನಮಗೆ ಆ ಸ್ಟೇಟಸ್ಸೇ ಗೊತ್ತಿಲ್ಲ ಅಂದ್ಕೊಳ್ಳಿ. ದೇಹಾಭಿಮಾನ ಬಿಟ್ಟಾಗ ಹೇಗಿರ್ತೀವಿ ಅದು ಪರಿಚಯವೇ ಇಲ್ಲ. ಇದು ನಮ್ಮನ್ನು ದೇವರು ಬಂಧನ ಮಾಡುವ ಕ್ರಮ. ಬಂಧನದ ಬಿಡುಗಡೆ ಅದನ್ನು ಆಚಾರ್ಯರು ಹೇಳ್ತಾರೆ. ಸತ್ವಗುಣದ ಸೂಕ್ಷ್ಮ ಭಾಗ ದೇವರು ಅನುಗ್ರಹ ಮಾಡುವ ಕಾಲ ಹತ್ತಿರ ಬಂದಾಗ, ಅಥವಾ ಅನುಗ್ರಹ ಮಾಡಿದಾನೆ ಅಂತಾದರೆ, ಇದೇ ಸೂಕ್ಷ್ಮವಾದ ಸತ್ವಗುಣ ಏನು ಮಾಡುತ್ತೆ? ಅವನ ಜ್ಞಾನೇಂದ್ರಿಯ ಹಾಗೂ ಮನಸ್ಸನ್ನು
ಶ್ರವಣ ಮನನಾದಿಗಳಿಗೆ ಅವನನ್ನು ಹೋಗುವಂತೆ ಮಾಡತ್ತಂತೆ. ನಮ್ಮಲ್ಲೇ ನಾವು ಪ್ರಶ್ನೆ ಮಾಡ್ಕೋಬೋದು, ಇಷ್ಟು ದಿವಸ ಇದ್ದು ರೀ, ನಮ್ಮನೆ ಪಕ್ಕದಲ್ಲೇ ಆಚಾರ್ಯರಿದ್ದರು, ನನಗೂ ಬೇಕಾದಷ್ಟು ಪುರುಸೊತ್ತಿತ್ತು, ಒಂದು ದಿವಸ ನಾನು ಅವರಿಂದ ಒಂದು ಮಂತ್ರ ಕಲೀಲಿಲ್ಲ, ಸ್ತೋತ್ರ ಕಲೀಲಿಲ್ಲ, ಯಾಕೋ ಏನೋ ಅದು ಆ್ಯಕ್ಟಿವೇಟ್ ಆಗಿರಲಿಲ್ಲ ಸತ್ವಗುಣ. ನಿನ್ನನ್ನು ಆತ್ಮೋದ್ಧಾರಕ್ಕೆ ಕೊಂಡೊಯ್ಯಬೇಕು ಅಂತ ಆ್ಯಕ್ಟಿವೇಟ್ ಆಗಿರಲಿಲ್ಲ, ನೀನು ಆ ಪುಣ್ಯವನ್ನು ಗಳಿಸಿರಲಿಲ್ಲ. ಇದು ನಿಮ್ಮ ಜೀವನದಲ್ಲೇ ಆಗತ್ತಲ್ಲ, ಬೇಕಾದಿರಬಹುದು. ನನ್ನ ಮನೆಯಲ್ಲೇ ನಿತ್ಯ ಪೂಜೆ ಪುರಸ್ಕಾರ ತೀರ್ಥ ಗಂಧ ಅಕ್ಷತೆ ಇದ್ದರೂ ಹಚ್ಕೊಳ್ಳದೇ ಇರೋ ಬೇಕಾದಷ್ಟು ಮಕ್ಕಳು ಮೊಮ್ಮಕ್ಕಳು ಇದ್ದೇ ಇದ್ದಾರಲ್ಲ, ಎಲ್ಲೋ ಹೋಗಿ ಶ್ರವಣ ಬೇಡ. ಅಥವಾ ಅವನೇನೋ ಜೋರಾಗಿ ಮಂತ್ರವನ್ನು ಹೇಳ್ತಾ ಇದ್ದ, 4 ಜನಕ್ಕೆ ಮಂತ್ರ ಹೇಳ್ಕೊಡ್ತಾ ಇದ್ದ ಅಂದರೆ ಇವನು ರೂಮಲ್ಲಿ ಬಂದು ಟಿ ವಿ ವಾಲ್ಯೂಮ್ ಆ ಮಂತ್ರ ಇವನು ಕಿವಿಗೆ ಬೀಳದೇ ಇರೋ ಥರ ಹಾಕೋಬೋದಲ್ಲ. ಆ ಸತ್ವಗುಣ ಆ್ಯಕ್ಟಿವೇಟ್ ಆದಾಗ ಶ್ರವಣಾದಿಗಳಲ್ಲಿ ಪ್ರವೃತ್ತವಾಗತ್ತೆ. ಯಾವುದು? ಜ್ಞಾನೇಂದ್ರಿಯ ಮನಸ್ಸು. ಸೂಕ್ಷ್ಮವಾದ ರಜೋಗುಣ ನಮ್ಮನ್ನು ಏನು ಕರ್ಮೇಂದ್ರಿಯಗಳಿಂದ ಮಾಡಿದ ಕರ್ಮಗಳು ಅಭಿಮಾನವನ್ನು ಪರಿತ್ಯಾಗ ಮಾಡಿಸತ್ತಂತೆ. ನಾನು ಮಾಡಿದೆ ಅನ್ನೋ ಅಂಶವನ್ನು ಕಮ್ಮಿ ಮಾಡತ್ತೆ. ನಾನು ಮಾಡಿದ್ದಲ್ಲ, ದೇವರು ನನ್ನಿಂದ ಮಾಡಿಸ್ದ. ಉದ್ಧಾರ ಆಗೋ ಕಾಲ ಬಂದರೆ ಈ ರೀತಿ ಬುದ್ಧಿ ಬರುತ್ತೆ. ತಮೋಗುಣ ದೇಹದಿಂದ ಏನು ಮಾಡಿಸತ್ತೆ? ಉಪವಾಸಾದಿ ವ್ರತ ನಿಯಮಗಳನ್ನು ಮಾಡುವಂತೆ. ಎಸ್, ನನ್ನ ದೇಹ ಬಿದ್ದರೂ ಪರವಾಗಿಲ್ಲ, ನಾನು ಏಕಾದಶಿಯನ್ನು ಮಾಡ್ತೇನೆ. ನನ್ನ ದೇಹಕ್ಕೆ ಏನಾದರೂ ಪಿತ್ತ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ನಾನು ವ್ರತವನ್ನು ಮಾಡ್ತೇನೆ. ಏನು ಶಾಸ್ತ್ರದಲ್ಲಿ ದೇಹ ದಂಡನೆ ಅಂತ ಹೇಳಿದ್ದಾರೆ, ಅದು ದೇಹಾಭಿಮಾನದಿಂದ ನಾನು ಪರಿತ್ಯಾಗ ಮಾಡ್ತಾ ಇರ್ತೀನಿ. ಮೊದಲು ಏನಾದರೂ ಆದರೆ ಈ ಕೆಲವು ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಸಂಕೋಚ ಆಗತ್ತದು. ತುಂಬ ಕೊಳಕಿದ್ದಾಗ ಇಷ್ಟು ಕೊಳಕಲ್ಲಿ ನಾನು ಹೇಗೆ ಮಾಡೋದು ಅಂತ. ಯಾವಾಗ ನಮಗೆ ತಮೋಗುಣ ಉದ್ಧಾರ ಆಗಬೇಕು ಅನ್ನುವ ಸೂಕ್ಷ್ಮ ತಮೋಗುಣ ಕೆಲಸ ಮಾಡುತ್ತೆ, ಹೋದ್ರೋಯ್ತಿದೆ ಹೊಲಸುತ್ತಾನೆ, ಹೋಗಿ ಮುಳುಗೋಣ ಅಂತ ಈ ಬುದ್ಧಿ ಬರುತ್ತೆ. ಇಲ್ಲಾಂದರೆ ಬೇಡಪ್ಪ, ಇಟ್ ಈಸ್ ತುಂಬ ಹೊಲಸಿದೆ, ಒಂಚೂರು ನೀರು ಪ್ರೋಕ್ಷಣೆ ಮಾಡ್ಕೊಂಬೋಣ ಅಂತ. ನನ್ನ ಜೊತೆಯಲ್ಲೇ ಬಂದವರು ಕೆಲವರು ಇಳಿದು ಸ್ನಾನ ಮಾಡಿ ಆನಂದ ಪಡ್ತಿರ್ತಾರೆ, ನಾನು ಹೊಲಸು ಅಂತಿರ್ತೇನೆ. ಏನು ಹೊಲಸಲ್ಲ, ನನ್ನ ಈ ದೇಹದ ಮೇಲೆ ಅಭಿಮಾನ, ಆ ದೇಹದ ಮೇಲೆ ಅಭಿಮಾನವನ್ನು ಕಮ್ಮಿ ಮಾಡಿಸತ್ತಂತೆ ದೇವರು. ಹೀಗೆ ಸತ್ವರಜಸ್ತಮೋ ಗುಣಗಳಿಂದ ಬಂಧಿಸುವ ಬಗೆ, ಬಿಡುಗಡೆ ಮಾಡುವ ಬಗೆ ಎರಡನ್ನೂ ಭಾಗವತ ಹೇಳಿಕೊಡ್ತು. ಹಾಗಾಗಿ ಮುಕ್ತಿ ಅನ್ನೋದಕ್ಕೆ ತಾನಾಗೋದು. ಅನ್ಯಥಾ ರೂಪಂ ಹಿತ್ವ ಸ್ವರೂಪೇಣ ವ್ಯವಸ್ಥಿತಿ. ಈಗ ನಾನು ಸಾತ್ವಿಕ, ಆದರೆ ಆ ಜ್ಞಾನಾನಂದಗಳೇ ಸ್ವರೂಪನಂದು ಅದರ ಅನುಭವ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅದರ ಮೇಲೆ ದೇವರು ಟೋಪಿ ಹಾಕಿದ್ದಾನೆ, ಲಿಂಗದೇಹ ಹಾಕಿದ್ದಾನೆ, ಅನಿರುದ್ಧ ದೇಹ ಹಾಕಿದ್ದಾನೆ, ಅದರ ಮೇಲೆ ಸ್ಥೂಲ ದೇಹ ಹಾಕಿದ್ದಾನೆ. ಈಗ ನಾನು ಯಾರೂ ನನಗೆ ಗೊತ್ತಿಲ್ಲ. ಆ ಲಿಂಗದೇಹ ಭಂಗ ಆಗಿ ನನ್ನ ನಿಜವಾದ ನೈಜತೆ ಏನು ವ್ಯಕ್ತ ಆಗತ್ತೆ, ಅದನ್ನೇ ಮುಕ್ತಿ ಅಂತ ಕರೆದದ್ದು. ಇಷ್ಟಕ್ಕೆ ಆಶ್ರಯ ದೇವರು. 10ನೇಯದಾದ ದೇವರ ಸಲುವಾಗಿ ಇಷ್ಟನ್ನು ನೀನು ತಿಳ್ಕೋ, ದಶಮಸ್ಯ ವಿಶುದ್ಧರ್ಥಂ. ಇಷ್ಟನ್ನು ಹೇಳಿ ಮುಂದೆ ತೃತೀಯ ಸ್ಕಂದ ಭಾಗವತದಲ್ಲಿ ವಿಸ್ತಾರವಾಗಿ ಮತ್ತೆ ಸೃಷ್ಟಿಯ ಬಗ್ಗೆ ಹೇಳೋ ಮುಂಚೆ ಪ್ರಾರಂಭ ಮಾಡ್ತಾರೆ. ಸ್ವಾಮಿ, ಕುತ್ರಕ್ಷತ್ರೋರ್ಭಗವತ ಮೈತ್ರೇಯಣಾಸ ಸಂಗಮಃ. ವಿದುರರಿಗೂ ಮೈತ್ರೇಯರಿಗೂ ಸಂವಾದ ಆಯಿತು ಅಂತ ನಾನು ಕೇಳಿದ್ದೇನೆ. ಪರೀಕ್ಷಿತ್ ರಾಜರು ಕೇಳೋದು, ವಿದುರರು ಮನೆ ಬಿಟ್ಟು ಹೋಗ್ಲಿಕ್ಕೆ ಏನು ಕಾರಣ? ಅವರು ಪ್ರಧಾನಮಂತ್ರಿ, ಆನರರಿ ಸರ್ವಿಸ್ ಮಾಡ್ತಾ ಇದ್ದದ್ದು, ಹಣ ತಗೊಂಡಿಲ್ಲ, ಅದಕ್ಕೆ ಅವ್ರ ಬಾಯಿ ಆಗಿತ್ತಂತೆ. ಅಂದರೆ ದುರ್ಯೋಧನ ಮಾಡಿದ ಅನ್ಯಾಯವನ್ನು ಅನ್ಯಾಯ ಅಂತ ಪ್ರತಿಭಟನೆ ಮಾಡುವ ಎದೆಗಾರಿಕೆ ಯಾಕಿತ್ತು ಅಂದರೆ, ನಿನ್ನ ದುಡ್ಡು ಕಾಸು ನಿನ್ನ ಮರ್ಜಿ, ನನಗಿಲ್ಲ ಮಗನೇ ಅನ್ನೋರಂತೆ. ಇನ್ನೆಲ್ಲರಿಗೂ ಬಾಯಿ ಕಟ್ಟಿತ್ತು. ಭೀಷ್ಮಾಚಾರ್ಯರಂಥ ಮಹಾನುಭಾವರಿಗೆ ಬಾಯಿ ಬರಲಿಲ್ಲ ದ್ರೌಪದಿಯ ವಸ್ತ್ರಾಪಹರಣಕ್ಕೆ. ಅವನ ಮನೆ ಅನ್ನ. ಇವರಂದ್ರು ನಿನ್ನ ಮರ್ಜಿನೂ ಬೇಡ, ಏನು ನಾನು ನಿನ್ನಿಂದ ಏನು ಬಯಸೋದು? ಹಾಗಾಗಿ ಇವರೊಬ್ಬರು ನಿಂತರು. ಯಾಕೆ ಮನೆ ಬಿಟ್ಟರು? ಯದಾತು ರಾಜ ಸ್ವಸುತಾನ ಸಾಧುನ್ ಪುಷ್ಟನ್ನ ಧರ್ಮೇಣ ವಿನಷ್ಟ ದೃಷ್ಟಿ. ಧೃತರಾಷ್ಟ್ರ ತನ್ನ ಮಗನನ್ನು ಯಾವಾಗ ತುಂಬ ಪೋಷಣೆ ಮಾಡ್ತಾ ಇದ್ದ, ಅವರು ಹುಟ್ಟಿದಾಗ ಹೇಳ್ತಾರೆ, ಮಹಾಭಾರತದಲ್ಲಿ ಬರುತ್ತೆ, ತೆದೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ. ನೋಡು, ನಿನ್ನ ಕುಲ ಉಳಿಬೇಕು ಅಂದರೆ ಇವನನ್ನು ಬಿಡು. ದುರ್ಯೋಧನ ಹುಟ್ಟಿದಾನೆ, ಇದೇನೇನೋ ಅಪಶಕುನ ಆಗ್ತಾ ಇದೆ, ನಿನ್ನ ಇಡೀ ಕುಲ ನಾಶ ಆಗತ್ತೆ. ಅಯ್ಯೋ, ಹೇಗೆ ಬಿಡೋದು ಅಂದ. ಒಂದೊಂದೇ ಆ ದುರ್ಯೋಧನ ಮಾಡಿದ್ದನ್ನೆಲ್ಲ ಒಪ್ಪಿಕೊಂಡು ಬಂದ. ಯಾವ್ಯಾವುದು ಅಂತಾಗ ಒಂದೊಂದನ್ನೇ ಹೇಳ್ತಾರೆ. ಯದಾತು ರಾಜ ಸುಸುತಾನ ಸಾಧೂನ್ ಪುಷ್ಟನ್ ಅಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತೃರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಕ್ಷ ಲಾಕ್ಷಾಭವನೇ ದದಾಹ.
ಪಾಂಡವರನ್ನು ಅರಗಿನ ಮನೆಯಲ್ಲಿ ಇಡಿಸಿ ಯಾವಾಗ ಬೆಂಕಿ ಹಚ್ಚದ ಆಗ ಮನೆ ಬಿಟ್ಟ. ಯದಾ ತದಾ ಅಂತ ಇದು ಸಂಸ್ಕೃತದ ಪದಗಳು. ಯದಾ ಅಂದರೆ ಯಾವಾಗ, ಆವಾಗ ಅಂತ, ಅಂದರೆ ಕಾಲವನ್ನು ತಿಳಿಸೋದು. ಇಲ್ಲಿ ಏನಿದೆ ಅಂದರೆ ಒಂದು 10 ಶ್ಲೋಕ ಇದೆ. ಯಾವಾಗ ಅರಗಿನ ಮನೆಯಲ್ಲಿ ಪಾಂಡವರನ್ನು ಬೆಂಕಿ ಹಚ್ಚದ ಆಗ ಮನೆ ಬಿಟ್ಟ, ಯಾವಾಗ ದ್ರೌಪದಿ ವಸ್ತ್ರಾಪಹರಣ ಆಯಿತು ಆಗ ಮನೆ ಬಿಟ್ಟ, ಯಾವಾಗ ದ್ಯೂತದಲ್ಲಿ ಸೋತ ಆವಾಗ ಮನೆ ಬಿಟ್ಟ. ಅಂದರೆ ವಿದುರ ಏನು ಓಡೋಗಿ ಬಂದು ಮಾಡ್ತಾ ಇದ್ದ. ಹೀಗೆ ಹೋಗಿ ಬಂದು ಮಾಡಿದ್ರೆ ಬೆಲೆನೂ ಇರಲ್ಲ. ಒಂದ್ಸಲಿ ಹೋದರೆ ಏನೋ ಬೆಲೆ ಇರುತ್ತೆ. 10 ಸಲ ಸುಮ್ಮನೆ ಮನೇಲಿ ಕೋಪ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲೇ ಯಾವುದೋ ಅಬ್ಬೂರೋ ಮುಳಬಾಗಲೋ ಅಲ್ಲಿ ಹೋಗಿ ಕೂತ್ಕೊಂಡು ರಾತ್ರಿ ಫೋನ್ ಮಾಡೋದು, ಹೇಗಿದೆ ಮನೇಲಿ ಇಲ್ಲದೆ ಇರೋದು ಗೊತ್ತಾಯ್ತಾ ನನ್ನ ಮಹಿಮೆ, ಅವ್ರಂತಾರೆ ಭಾಳ ಚಲೋ ಇದೆ, ಇನ್ನೊಂದು ವಾರ ಅಲ್ಲೇ ಇದ್ದು ಬನ್ನಿರಿ ಅಂತ. ನೀವು ಮನೇಲಿ ಇಲ್ಲದೆ ಇದ್ದರೆ ಇಷ್ಟು ನೆಮ್ಮದಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ಅಂತ. ಹಾಗೆ ಬೆಲೆ ಇರೋದಿಲ್ಲ. ಇವನು ಹೋದಿದ್ದು ಒಮ್ಮೆ. ಅದಕ್ಕೆ ಆಚಾರ್ಯರಂದರು, ಯದಾ ತದಾ ಅನ್ನೋದು ಕಾಲವಾಚಕ ಹೇಗೋ ಕಾರಣವಾಚಕವೂ ಹೌದು. ಯಾವಾಗ ಅಂತಲ್ಲ, ಇದು ಕಾರಣ. ಅರಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದ್ದು ಕಾರಣ, ದ್ಯೂತದಲ್ಲಿ ಸೋತಿದ್ದು ಕಾರಣ, ದ್ರೌಪದಿಯ ವಸ್ತ್ರಾಪಹರಣ ಆದದ್ದು ಒಂದು ಕಾರಣ. ಈ ಎಲ್ಲ ಕಾರಣಕ್ಕಿಂತ ಪ್ರಧಾನವಾದ ಕಾರಣ ಯಾವುದು? ಇದೆಲ್ಲ ಸಹಿಸಿಕೊಂಡಿದ್ರಂತೆ. ಇರಲಿ, ಏನೋ ಆಗತ್ತೆ ನೋಡುವ. ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಕೃಷ್ಣನಿಗೂ ಬೆಲೆ ಕೊಡೋದಿಲ್ಲ. ವಿದುರರಂತಾರೆ, ಬಂದಿರೋನು ಯಾರು ಗೊತ್ತಾ? ಯಾರೋ ಚಿಲ್ಲರೆ ಅಲ್ಲೋ ಮುಕುಂದ. ನಮ್ಮ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾ ಅಂತಾರೆ, ಮುಕುಂದ ಅನ್ನೋ ಪದವನ್ನು ಬಳಸಿದ್ದೆ ಕೃಷ್ಣನೋ ಅಥವಾ ಇನ್ನೇನೋ ಬಳಸದೆ, ಮುಕುಂದ ಅನ್ನೋ ಪದವನ್ನು ವೇದವ್ಯಾಸ ದೇವರು ಬಳಸಿದ್ದೆ ಮೋಕ್ಷಪ್ರದ ರೂಪಕ್ಕೆ ಮುಕುಂದ ಅನ್ನೋದು. ಇವನು ಮನಸ್ಸನ್ನು ಮಾಡಿದರೆ ಪಾಂಡವರಿಗೆ ಹೀಗೇ ಲಿಂಗದೇಹ ಭಂಗ ಮಾಡಿ ಮೋಕ್ಷ ಕೊಡ್ತಾನೆ. ಈ 4 ಗ್ರಾಮವನ್ನು ನಿನ್ನ ಹತ್ರ ಭಿಕ್ಷೆ ಬೇಡಬೇಕಾ ದೇವರು ಬಂದು? ದೇವರಲ್ಲ, ದೇವರ ಭಕ್ತರು ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆದರೆ ಅವನು ಚಕ್ರವರ್ತಿ, ಚಕ್ರಾಧಿಪತಿ ಆಗ್ತಾನೆ. ದೇವರವ್ರಿಗೂ ಬೇಕು ಮುಂದೆ. ಅದೇ ಚತುರ್ಥ ಸ್ಕಂದ ಭಾಗವತದಲ್ಲಿ ಅದೇ ಅಂತಾರೆ ಧ್ರುವರಾಜರು. ದೇವರನ್ನು ನೋಡಿ ಅಂದರು, ಸ್ವಾಮಿ ನೀನು ನಮ್ಮಪ್ಪನ ಸಿಂಹಾಸನವನ್ನು ಕೊಡಲಿಕ್ಕೆ ಬಂದಿದ್ದಲ್ಲ ಅಂದರು. ಮತ್ತೆ ಯಾಕೆ ಬಂದಿದ್ದು? ನಮ್ಮಪ್ಪನ ಸಿಂಹಾಸನದಂತಹ ಚಿಲ್ಲರೆ ಪದವಿಯನ್ನು ಕೊಡಲಿಕ್ಕೆ ನೀ ಬೇಕಾ? ಮತ್ತು ಯಾವತ್ತು ಸಿಕ್ತು? ಯಾವತ್ತು ನನಗೆ ನಾರದರ ಭೇಟಿ ಆಯಿತು ಅರಣ್ಯದಲ್ಲಿ, ಅವತ್ತೇ ನನಗೆ ನಮ್ಮಪ್ಪನ ಸಿಂಹಾಸನ ಗಟ್ಟಿ ಆಯಿತು ಅಂದರು. ಯಾಕೆ? ಸಿಂಹಾಸನದ ಮೇಲೆ ಕೂಡಲಿಕ್ಕೆ ಯಾವುದೋ ಒಂದು ಪ್ರತಿಬಂಧಕ ಇತ್ತು. ನಮ್ಮಮ್ಮ ಬೇಡ ಅಂದು. ಅದಕ್ಕೇನು ಕಾರಣ? ನಮ್ಮಮ್ಮ ಕಾರಣ ಅಲ್ಲ, ನನ್ನ ಪಾಪ ಕಾರಣ. ಧ್ರುವರಾಜನು ಅನಲೈಸ್ ಮಾಡಿದ್ದು. ಆ ಪಾಪ ಯಾತ್ರಿಂದ ಹೋಯಿತು? ಏನು ಹೆಚ್ಚಿಂದೇನು ಮಾಡೋದೇ ಬೇಕಾಗಿಲ್ಲ. ಯಾವತ್ತು ನಾನು ನಾರದರನ್ನು ನೋಡಿದೆ ಅವತ್ತೇ ಆ ಪಾಪ ಹೊಟ್ಟೋಯ್ತು. ದೊಡ್ಡವರ ದರ್ಶನದಿಂದಲೇ ಪಾಪ ಹೋಗಿಬಿಡತ್ತಂತೆ, ಹೊಸದಾಗಿ ಇನ್ನೇನು ಕೇಳೋದೇ ಬೇಕಾಗಿಲ್ಲ ಅಂತಾರೆ. ಇನ್ನು ಹಾಗಾದರೆ ದೇವರು ಬಂದಿದ್ದ್ಯಾಕೆ? ಏನಿಲ್ಲ, ಕರುವಿನ ಮೇಲೆ ಅಮ್ಮನಿಗೆ ಪ್ರೀತಿ ಇರುತ್ತಂತೆ. ಅದನ್ನು ಹೋಗಿ ನೆಕ್ಕಿ ಎಲ್ಲ ಮಾಡತ್ತೆ, ಮುದ್ದಾಡಿ. ತನ್ನ ಯೋಗ್ಯತೆ ಅದು ಪ್ರಾಣಿಗಳು ಅದೇ ತೋರಿಸತ್ತೆ. ಹಾಗಾಗಿ ಆ ಕರು ಹಿಂದೆ ಹೋಗತ್ತಲ್ಲ ಆ ಪ್ರಾಣಿ, ಕರುವಿನಿಂದ ಅಮ್ಮನಿಗೇನಾಗಬೇಕಾಗಿಲ್ಲ, ತನಗೆ ಇರುವ ಪ್ರೀತಿಯನ್ನು ಅದರ ಮೇಲೆ ತೋರಿಸಿ ಧನ್ಯತೆಯನ್ನು ಪಡೆಯುವಂತೆ ದೇವರು ಕರುಣೆಯಿಂದ ನಮ್ಮ ಮೇಲೆ ಪ್ರೀತಿಯಿಂದ ಬರ್ತಾನೆ ವಿನಃ ಅವನು ಕೂತಲ್ಲೇ ಇವನು ಉದ್ಧಾರ ಆಗಲಿ ಅಂದರೆ ಸಾಕು ಅಂತ. ಹೀಗಾಗಿ ಇವೆಲ್ಲ ಒಂದು ಕಾರಣ. ಆದರೆ ಕೃಷ್ಣ ಬಂದಾಗ ತಿರಸ್ಕಾರ ಮಾಡಿದ್ರು. ವಿದುರ ಬಂದು ಹೇಳ್ದ, ಧೃತರಾಷ್ಟ್ರ ಇದು ಅನ್ಯಾಯ ಇದೆ. ಮೊದಲನೇದಾಗಿ ನಿಂದ ಅಲ್ಲೇ ಅಲ್ಲ ರಾಜ್ಯ, ನೀನು 2 ಕಣ್ಣು ಹೋಗಿದ್ದರಿಂದ ರಾಜ್ಯಕ್ಕೆ ಅನರ್ಹ ಅಂತ ಅದೇ. ಪಾಂಡು ರಾಜನದು. ಪಾಂಡು ಅರಣ್ಯಕ್ಕೆ ಹೋದ ಅಂತ ನಿನ್ನನ್ನು GPA ಹೋಲ್ಡರ್ ಮಾಡಿದ್ರೆ ನೀನೇ ಓನರು ಅಂತ ಕೂತ್ಬಿಟ್ಟಿ, ಪಾಪಿ ಹಾಳಾಗಿ ಹೋಗಲಿ. ಅವರ ಮಕ್ಕಳು ಬಂದಾಗ 5 ಗ್ರಾಮವನ್ನು ಕೊಡು ಅಂತ ಬೇಡ್ಲಿಕ್ಕೆ ಬಂದವನು ದೇವರು. ನನ್ನ ಮನೆ ಬಾಗಿಲಿಗೆ ಬಂದಾಗ ಸರ್ವಸ್ವವನ್ನು ದೇವರು ಕೊಡೋದು ಹೇಗಿದೆ, ಅದು ಬಿಟ್ಬಿಟ್ಟು ಕೃಷ್ಣ ನೀನು ಕೊಡೋದಿಲ್ಲ ಅನ್ನೋದು ಏನಿದೆ? ಅವನ ಸ್ವತ್ತನ್ನು, ಇದು ಅನ್ಯಾಯ ಅಲ್ಲ? ಇದೆಲ್ಲ ಹೇಳಿದಾಗ ಧೃತರಾಷ್ಟ್ರ ಸುಮ್ಮನೆ ಕೂತಿದ್ದ. ಅಷ್ಟೊತ್ತಿಗೆ ದುರ್ಯೋಧನ ಬಂದ. ಇವನನ್ನು ಯಾರು ಕರೆದಿದ್ದು? ಇವನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ, ತಿನ್ನೋದು ನಮ್ಮನೆ ಅನ್ನ, ಹೊಗಳೋದು ಪಾಂಡವರನ್ನೇ ಇವನು. ಯಾರಲ್ಲಿ ಅಂದ. ಬಂದರು 1-2 ಜನ ಭೃತ್ಯರು. ಈ ವಿದುರನ ಕೈಕಾಲ ಕಡದು ಊರಾಚೆ ಭಿಕ್ಷೆ ಬೇಡ್ಲಿಕ್ಕೆ ಹಚ್ಚಿರಿ, ಒಂದು ಬೋರ್ಡ್ ಬರೆದು ಹಾಕ್ರಿ, ದುರ್ಯೋಧನನ ವಿರೋಧ ಮಾಡಿದವರಿಗೆ ಆಗುವ ದುಸ್ಥಿತಿ ಇವನು ಮಾಡಲ್ಲಾಗಬೇಕು. ಅವನು ನಕ್ಕಬಿಟ್ಟ ವಿದುರ. ಯಾಕೆಂದರೆ ದುರ್ಯೋಧನ ಹೀಗೆ ಹುಚ್ಚುಚ್ಚಾಗಿ ಆಡೋದೇ ಶೋಭೆ ಅಂತೆ. ಅವನು ಒಳ್ಳೆ ಮಾತಾಡ್ದ ಅಂದರೆ ವಿಚಾರ ಮಾಡಬೇಕು, ಡಾಕ್ಟ್ರ್ ಹತ್ರ ಕರ್ಕೊಂಡು ಏನೋ ದುರ್ಯೋಧನ ಸರಿಯಾಗಿ ಮಾತಾಡ್ತಾ ಇದ್ದಾನೆ ನೋಡ್ರಿ ಅಂತ. ಯಾಕೆಂದರೆ ಈ ತುಂಬ ಕೋಪ ಇರೋ ಗಂಡ 2 ದಿನ ಸುಮ್ಮನಿದ್ದ ಅಂದರೆ ಹೆಂಡತಿನ ಕೇಳ್ತಾಳೆ, ಯಾಕೆ ನಿಮಗೆ ಜ್ವರಾನ ಅಂತ. ನಿಂಗೆ ಗೊತ್ತಾಯಿತು ಚಿನ್ನ ಅಂತ, ನೀವು 2 ದಿನ ಉಗಿದು ಉಪ್ಪಿನಕಾಯಿ ಹಾಕಿಲ್ಲ ಅಂತ. ಮುಚ್ಚೋ ಬಾಯ್ ಅಂದರೆ ಸರಿ ಹೋಗತ್ತ.
ಹಾಗೆ ದುರ್ಯೋಧನನಂತಹ ಅಯೋಗ್ಯ ಅವನು ಹುಚ್ಚುಚ್ಚಾಗಿ ಆಡಿದ್ದಕ್ಕೆ ಬೇಜಾರಿಲ್ಲಂತೆ. ದುರ್ಯೋಧನ ಆಡಿದರು, ನನಗೆ ಮರ್ಯಾದೆ ಮಾನ ಪ್ರಶ್ನೆ ಅಲ್ಲ, ಇವರಪ್ಪ ಸುಮ್ಮನಿದ್ದಾನೆ. ಇಂಥ ಮನೆಯಲ್ಲಿ ಅಂದರೆ ಕೃಷ್ಣನಿಗೂ ಬೆಲೆಯಿಲ್ಲದ ಮನೆಯಲ್ಲಿ ಇನ್ನಿರಬಾರದು ಅಂತ ದ್ವಾರದಲ್ಲೇ ಬಿಲ್ಲಿಟ್ಟ ಅಂತ ಇದೆ. ದ್ವಾರದಲ್ಲೇ ಬಿಲ್ಲಿಟ್ಟ ಅದೇನು ದೊಡ್ಡದು, ಅವನು ಹೋಗ್ಬೇಕಾದ್ರೆ ಬಿಲ್ಲಿಟ್ಟ, ಅವನು ಮಡಪಂಚೆ ಮರೆತು ಹೋದ, ಇದೆಲ್ಲ ಏನು ದೊಡ್ಡದು ಹೇಳೋದು ಭಾಗವತ. ಯಾದವಾರರಂತಾರೆ ಹಳೇ ಜನದಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಅಂತಾರದು. ಈ ಬಿಲ್ಲನ್ನು ಎತ್ತುವುದಾದರೆ ಕುರುವಂಶಕ್ಕೆ ಎತ್ತೋದು. ನೀವು ಅನ್ಯಾಯ ಮಾಡಿದ್ದೀರಿ ಸರಿ, ಋಣ, ಅನ್ನದ ಋಣ ಇದೆ, ಕುರುವಂಶದ ಋಣ ಇದೆ, ನಾನು ನಿನ್ನ ಬಿಟ್ಟು ಪಾಂಡವರ ಹತ್ರ ಹೋಗ್ತೀನಿ ಅನ್ನೋ ಭಯ ಬೇಡ. ಪ್ರಧಾನಮಂತ್ರಿ ಯುದ್ಧದ ಟೈಮಲ್ಲಿ ಅಲ್ಲಿ ಹೊಟ್ಟೋದ್ರವೆ, ಇದ್ದಕ್ಕಿದ್ದ ಹಾಗೆ ಮೋದಿಯವರು ಪಾಕಿಸ್ತಾನ್ಗೆ ಹೊಟ್ಟೋದ್ರೆ ಗತಿ ಏನು? ತುಂಬ ದೊಡ್ಡ ಮಿಲಿಟ್ರಿ ಸೀಕ್ರೆಸಿ ಎಲ್ಲ ಅವ್ರಿಗೆ ಗೊತ್ತಿರತ್ತೆ, ಗತಿ ಏನು? ಏನು ಕಾಳಜಿ ಮಾಡಬೇಡ. ಬಿಲ್ ಎತ್ತೋದಾದರೆ ಕುರುವಂಶಕ್ಕೆ, ಪಾಂಡವರಿಗೆ ನಾವು ಯಾವಾಗಲೂ ಹಾರೈಸ್ತಾ ಇರ್ತೀವಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ. ಆದರೆ ಈ ಬಿಲ್ಲನ್ನು ನಾನು ಎತ್ಕೊಂಡು ಇನ್ನೊಬ್ಬರ ಜೊತೆ ಸೇರೋದಿಲ್ಲ ಅಂತ ಮೆಸೇಜ್ ಕೊಡಲಿಕ್ಕೆ ಬಿಲ್ಲಿಟ್ಟು ಹೋದರು ಅನ್ನೋ ಮಾತನ್ನು ತಿಳಿಸ್ತಾರಂತೆ. ಆಯಿತು, ಅವರು ಪ್ರಭಾಸ ಕ್ಷೇತ್ರದಲ್ಲಿ ಬಂದು ಉದ್ಧವರ ಭೇಟಿ ಆಯಿತು. ಉದ್ಧವರನ್ನು ಕೇಳ್ತಾರೆ, ಕೃಷ್ಣ ಹೇಗಿದ್ದಾನೆ, ಯಾದವರು ಹೇಗಿದ್ದಾರೆ? ಹೋ ಅಂತ ಅಳ್ತಾ ಕೂತು. ಎಲ್ಲರೂ ಹೊಟ್ಟೋದ್ರಪ್ಪ, ಏನು ಮಾಡೋದು ಏನು ಎತ್ತ. ಮಹಾಭಾರತದಲ್ಲಿರೋದು ಇವರಿಬ್ಬರ ಭೇಟಿಯಾಗಿದ್ದು 26 ವರ್ಷದ ಮುಂಚೆ. ಮಹಾಭಾರತ ಯುದ್ಧ ಕಮೆನ್ಸ್ ಆಗುವ 26 ವರ್ಷದ ಮುಂಚೆ ಇವರಿಬ್ಬರ ಭೇಟಿ ಆಯಿತು. ಭಾಗವತ ಹೇಳ್ತು ಎಲ್ಲ ಮುಗಿದೋಗಿದೆ ಅಂತ. ಏನಿದು? ಆಚಾರ್ಯರಂದರು ಯಾವುದು ಗ್ಯಾರಂಟಿಡೋ ಅದನ್ನು ಆಯಿತು ಅಂತ ಹೇಳುವ ಪದ್ಧತಿ ಇದೆ. ಯಾವುದು ಗ್ಯಾರಂಟಿ ಆಗೇ ಆಗತ್ತೆ. ಯಶ್ಯತ್ತು ನಿಶ್ಚಿತಮ್ಯತ್ತತ್ ಅತೀತತ್ವೇನ ಭಣ್ಯತೆ ಅಂತ. ಕೆಲವೊಂದು ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ. ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಲೋನ್ ಸ್ಯಾಂಕ್ಷನ್ ಆಗಬೇಕು. ಅದಾಯಿತು ಅಂದರೆ ನಿಮ್ಮ ಮನೆ ಎಲ್ಲಿವರೆಗೂ ಬಂತು? ಗೃಹ ಪ್ರವೇಶ ಒಂದೇ ಬಾಕಿ ಅಂತಾನೆ. ಇನ್ನೂ ಫೌಂಡೇಶನ್ನೂ ಆಗದಿರಲ್ಲ. ಅವನಿಗೇನು ಲೋನ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಆಯಿತು, ಹಾಗೇ ಹೋಯಿತು ಅಂತ. ಹಾಗಾಗಿ ಅವ್ರನ್ನ ಕೇಳಿದಾಗ ಅಳ್ತಾ ಕೂತ್ಬಿಟ್ರು ಉದ್ಧವರು. ಯಾಕೆಂದರೆ ಭಾಗವತ ಅಂತೂ 5ನೇ ವರ್ಷದಿಂದ ಕೃಷ್ಣನ ಪೂಜೆಯಲ್ಲೇ ನಿರತರಾದ ಮಹಾನುಭಾವರು. ಉದ್ಧವರಿಗೆ ವಯಸ್ಸಾಗಿದ್ದೇ ದೇವರು ಪೂಜೆ ಮಾಡಿ 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 ಅಂತ. ಎಂಥ ದೊಡ್ಡ ಸರ್ಟಿಫಿಕೇಟ್ ಇದು. ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ. ಉದ್ಧವ ದಯಮಾಡಿ ಊಟಕ್ಕೆ ಬಾರೋ, ತಿಂಡಿಗೆ ಬಾರೋ. ಅಮ್ಮ ದೇವರ ಪೆಟ್ಟಿಗೆ ಈಗ ಬಿಚ್ಚಿದ್ದೇನೆ, ಇನ್ನೊಂದು 2 ಗಂಟೆ ಬಿಟ್ಟು ಕೇಳೋಳು. ಉದ್ಧವ ಈಗಾದರೂ ಬಾರೋ. ಅಮ್ಮ ನಿರ್ಮಾಲ್ಯ ವಿಸರ್ಜನೆ ಆಯಿತು. 5-6 ತಾಸು ದಿನ 5 ವರ್ಷದಿಂದ ದೇವರ ಪೂಜೆ ಮಾಡಿ ಮುದುಕರಾಗಿದ್ದೇ ದೇವರ ಪೂಜೆ ಮಾಡಿ ಅಂದರೆ ಇನ್ನೆಂಥ ದೊಡ್ಡ ಸರ್ಟಿಫಿಕೇಟ್ ಅದು. ಕೆಲವರು ಮನೆಗಳಲ್ಲಿ ಅನ್ನೋದುಂಟು, ಅಯ್ಯ ನಮ್ಮ ಮನೆಯವರು ಅವ್ರದ್ದು ಆಯುಷ್ಯ ಎಲ್ಲ ದೇವ್ರ ಮನೆಯಲ್ಲೇ ಕಳೆದು ಬಿಟ್ರು ಅಂತ. ಏನಿಲ್ಲ, 1 ಗಂಟೆ ಜಾಸ್ತಿ ಪೂಜೆ ಮಾಡಿದ್ದಕ್ಕೆ ಈ ಸರ್ಟಿಫಿಕೇಟ್. ಆದರೆ ಉದ್ಧವರ ಯೋಗ ತುಂಬ ದೊಡ್ಡದು. ಕೃಷ್ಣನ ಬಗ್ಗೆ ಚೂರು ಹೇಳಿ ಹೆಚ್ಚಿಂದ ಹೇಳುವಂಥ ಅಧಿಕಾರ ನನಗಿಲ್ಲ, ನೀನು ಮೈತ್ರೇಯರ ಭೇಟಿಯಾಗು, ಹರಿದ್ವಾರಕ್ಕೆ ಹೋಗುವಂತ. ಹರಿದ್ವಾರದಲ್ಲಿ ಬಂದರು, ಪರಸ್ಪರ ಭೇಟಿ ಆಯಿತು. ದೇವರ ಸೃಷ್ಟ್ಯಾದಿಗಳ ಬಗ್ಗೆ ಹೇಳಬೇಕು ಅಂದಾಗ ಅವಶ್ಯ ಹೇಳ್ತೇನೆ. ಮಹಾಲಕ್ಷ್ಮೀದೇವಿ ಮಲಗಿದವಳು ಎದ್ಲು ಅಂತ ಇದೆ ಭಾಗವತದಲ್ಲಿ. ಲಕ್ಷ್ಮೀದೇವಿ ಮಲಗೋದು ಅಂದ್ರೇನು? ಅವಳಿಗೂ ನಿದ್ದೆ ಇದೆಯಾ? ಆಚಾರ್ಯರಂದರು ಲಕ್ಷ್ಮೀದೇವಿ ಮಲಗೋದಿಲ್ಲ. ಲಕ್ಷ್ಮೀ ಮಲಗೋದು ಅಂದರೆ ದೇವರ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡದೇ ಇರುವ ಸ್ಟೇಟಸ್. ಪ್ರಳಯ ಕಾಲದಲ್ಲಿ ಬೇರೆ ಏನು ಮಾಡೋದಿಲ್ಲ. ಜಗತ್ತನ್ನು ನೋಡ್ಕೊಂಬೋದು, ಜೀವಜಾತದ ಹೊಟ್ಟೆ ತುಂಬಿಸೋದು, ಇದ್ಯಾವುದೂ ಇಲ್ಲ. ತನ್ನ ಗಂಡನ ಸೇವೆಯನ್ನು ಬಿಟ್ಟು ಇನ್ನೇನೂ ಇರಲ್ಲ. ಆ ಒಂದು ಸ್ಟೇಟಸ್ ಇದೆಯಲ್ಲ, ಅದು ಲಕ್ಷ್ಮೀದೇವಿ ಮಲಗೋದಂತ. ಸುಪ್ತಿಸ್ತು ಪ್ರಕೃತೆ ಪ್ರೋಕ್ತ ಅತೀವ ಭಗವದ್ರತಿ ಅನಾಸ್ತ ಅನ್ಯತ್ರ. ಬೇರೆ ಕಡೆ ಗಮನ ಕೊಡೋದಿಲ್ಲ. ಸೃಷ್ಟಿಕಾಲದಲ್ಲಿ ಹಾಗಲ್ಲ, ನಮ್ಮೆಲ್ಲ ಹೊಟ್ಟೆ ತುಂಬಿಸ್ಬೇಕಂತ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ, ವಸುದೇವ ಸುತನ ಕಾಂಬುದಕ್ಕೆ. ಘಸಣಿಯಾಗಿದೆ ಭವ ವಿಷಯವಾರಿಧಿಯಲ್ಲಿ, ಶಶಿಮುಖಿಯರಸಿಯೇ ಕಾಯೇ. ಹೊಸ ಕಣ್ಣು ಹಚ್ಚಲಿಬೇಕು ಜಗದಂಬೆಯನಗೆ, ವಸುದೇವ ಸುತನ ಕಾಂಬುದಕ್ಕೆ. ನಮ್ಮಮ್ಮ ನಿನ್ನನ್ನೇ ನಂಬಿದ್ದೇನೆ. ಮಂದಹಾಸಿನಿ ಭವ, ನಿನ್ನನ್ನು ಸಿಂಧುವಿನೊಳಗಿಟ್ಟು ಚಂದವೇ ಅಮ್ಮ ನೋಡುವುದು. ನಿನ್ನ ಗಂಡ ಮಂದರದರನ್ನು ತೋರಮ್ಮ ಅಂತಾರೆ. ಈಗೆಲ್ಲ ಜವಾಬ್ದಾರಿ ಇರುತ್ತೆ ಲಕ್ಷ್ಮೀದೇವಿ. ದೇವರನ್ನು ಮಾತ್ರ
ನೋಡಿ ಸೇವಾ ಮಾಡ್ತಾ ಇರೋ ಸ್ಟೇಟಸ್ ಇದೆಯಲ್ಲ, ಅದು ಮಲಗೋದು ಅಂತ. ದೇವರು ಮಲಗೋದು ಅಂದ್ರೇನು? ಕಣ್ಣು ಮುಚ್ಚೋದಷ್ಟು. ಆಯಾಸ ಆಯಿತು, ಸುಸ್ತಾಯಿತು, ಇದ್ಯಾವುದೂ ಇಲ್ಲ. ಆಚಾರ್ಯರು ಎರಡನ್ನೂ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಹೇಳ್ದ, ಸೃಷ್ಟಿಯನ್ನು ಮಾಡುವ ಇಚ್ಛೆಯನ್ನು ಕೊಟ್ಟ. ತ್ರಿಗುಣ ಮಾನೆಯವಳು. ಸತ್ವ, ರಜಸ್ಸು, ತಮಸ್ಸು 3 ಗುಣಗಳನ್ನು ಬೆರೆಸೋದೇ ಸೃಷ್ಟಿ. ಅದನ್ನು ಪ್ಯೂರ್ ಫಾರ್ಮಿಗೆ ತರೋದೇ ಲಯ, ಗುಣವೈಷಮ್ಯ ಅಂತ ಕರೀತಾರೆ. ಅದನ್ನು ಬೆರೆಸಲು ಮಹತ್ತತ್ವ ಅಂತ ಒಂದು ತತ್ವ ಹುಟ್ಟಿತು, ಜಡ. ಅದಕ್ಕೆ ನಿಯಾಮಕರಾಗಿ ಒಬ್ಬ ಚೇತನ ಬ್ರಹ್ಮದೇವರು. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದು 3 ವಿಭಾಗ ಆಯಿತು. ವೈಕಾರಿಕ, ತೈಜಸ, ತಾಮಸ ಅಹಂಕಾರ ಅಂತ. ವೈಕಾರಿಕ ಅಹಂಕಾರದಿಂದ ದೇವತೆಗಳು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳು, ಪಂಚತನ್ಮಾತ್ರಗಳು. ಇವಕ್ಕೆಲ್ಲ ದೇವತೆಗಳಿಗೆ ಒಂದು ಕ್ವಾರ್ಟರ್ಸ್ ಬೇಕಾಯಿತು. ದೇವರ ದೇಹವೇ ಅವರ ಕ್ವಾರ್ಟರ್ಸ್ ಅಂತ. ವಿರಾಟ್ ರೂಪ ಅಂತ ದೇವರು ತೆಗೆದುಕೊಂಡು ಬಾಯಿ ವ್ಯಕ್ತ ಆಯಿತು. ಅಗ್ನಿಗೆ ಹೇಳ್ದ, ನೀನಲ್ಲಿ ಕೂತ್ಕೋ. ನಮ್ಮಲ್ಲೂ ಇದ್ದಾನೆ, ದೇವರಲ್ಲೂ ಇದ್ದಾನೆ ಅಗ್ನಿ. ದೇವರಲ್ಲಿರೋದು ಕ್ವಾರ್ಟರ್ಸು, ನಮ್ಮಲ್ಲಿರೋದು ನಮ್ಮನ್ನು ಶಾಸನ ಮಾಡಲಿಕ್ಕೆ. ಆಮೇಲೆ ಅಗ್ನಿಯಿಂದ ಮಾತು. ನಾಲಿಗೆ ವ್ಯಕ್ತ ಆಯಿತು, ವರ್ಣದೇವರಲ್ಲಿದ್ದರು, ರುಚಿಜ್ಞಾನ ಆಗೋದು ನಾಲಿಗೆಯಿಂದ. ಆದಮೇಲೆ 2 ಮೂಗುಗಳು ವ್ಯಕ್ತ ಆಯಿತು, ಅದರೊಳಗೆ ಅಶ್ವಿನಿ ದೇವತೆಗಳು, ನಾಸತ್ಯಾದಸ್ರು, ಅವರು ಸೇರಿಕೊಂಡು. ಆಮೇಲೆ ಕಣ್ಣು ವ್ಯಕ್ತ ಆಯಿತು, ಸೂರ್ಯ ಸೇರಿಕೊಂಡ. ಆಮೇಲೆ ಪ್ರವಾಹವಾಯು ಅಂತ ಸ್ಪರ್ಶಜ್ಞಾನ ಆಗಲಿಕ್ಕೆ. ಅದಾದ ಮೇಲೆ ಕಿವಿಯಲ್ಲಿ ದಿಗ್ದೇವತೆಗಳು, ತ್ವಗೀಂದ್ರಿಯದಲ್ಲಿ ಓಷಧ್ಯಾಭಿಮಾನಿ ದೇವತೆಗಳು. ಹೀಗೆ ಎಲ್ಲರೂ ಪರಮಾತ್ಮನ ದೇಹದಲ್ಲಿ ಸೇರಿಕೊಂಡು, ಪರಮಾತ್ಮ ಅಂದ ನೀವೆಲ್ಲ ಸೇರಿ ಸೃಷ್ಟಿ ಮಾಡಿ. ಸ್ವಾಮಿ ನಮಗಾಗೋದಿಲ್ಲ ಅಂದರು. ಮತ್ತೆ ಅವರಲ್ಲಿ ಪ್ರವೇಶ ಮಾಡಿ ಬ್ರಹ್ಮದೇವರಿಗೆ ಹೇಳ್ದ, ನೀವು ಸೃಷ್ಟಿಯನ್ನು ಮಾಡಿರಿ ಅಂತ. ಮತ್ತೆ ಬ್ರಹ್ಮದೇವರು ಇದನ್ನೇ ಹೇಳ್ತಾರೆ, ಮಹತ್ತತ್ವ, ಅಹಂಕಾರ ತತ್ವ, ತಾಮಸ ಅಹಂಕಾರದಿಂದ ಪಂಚಭೂತಗಳು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ವೈಕಾರಿಕ ಅಹಂಕಾರದಿಂದ ಮನಸ್ಸು ಮತ್ತು ದೇವತೆಗಳು, 5 ಬಗೆಯ ಅಜ್ಞಾನ. ಇನ್ನು 7ನೇದೇ ಒಂದು ಕಡೆ ನಿಂತ ಜೀವರನ್ನು, ಅಂದರೆ ಮರ ಗಿಡ, ಅದು ಒಂದೇ ಕಡೆ ಸ್ಥಾವರ ಜೀವ ಅಂತ ಕರೀತಾರೆ. 8ನೇದು ಓಡಾಡೋ ಪ್ರಾಣಿಗಳು. 9ನೇದೇ ಮನುಷ್ಯ ದೇಹ. ಸೃಷ್ಟಿಯನ್ನು ಮಾಡೋದು. ಇಷ್ಟೆಲ್ಲ ಮಾಡಿ ಆದಮೇಲೆ ಎಲ್ಲ ಕಡೆ ಕಮ್ಮಿ ಕಮ್ಮಿ ಇತ್ತು. ಅವರೇ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರು. ಮೊದಲು ಸನಕ, ಸನಂದನ, ಸನಾತನ, ಸನತ್ಸುಜಾತ 4 ಜನ ಬಂದರು. ಅವರೆಲ್ಲ ಸನ್ಯಾಸಿಗಳಾಗಿ ಕೂತರು. ಅವರು ಕೋಪ ಮಾಡಿಕೊಂಡ್ರು. ಬ್ರಹ್ಮದೇವರು, ರುದ್ರದೇವರು ಬಂದರು. ಅವ್ರನ್ನ ಸೃಷ್ಟಿ ಮಾಡು ಅಂದರೆ ನಂಗೆ ಮೊದಲು ಹೆಸರು ಕೊಡು, ನನಗೆ ಮದುವೆ ಮಾಡು ಅಂದರು. ಅಲ್ಲೂ ಏನು ಹುಟ್ಟೋ ಕಾಲಕ್ಕೆ ಮದುವೆ ಅಂತೀಯಲ್ಲೋ, ಮಾಡು ಅಂದರು. ಆಯಿತು, ಲಗ್ನ ಮಾಡಿದ್ರು. ಅವ್ರು ಹೋಗಿ ಒಂದಿಷ್ಟು ಮಕ್ಕಳನ್ನ ಹಡಿದು ಅವರಂದರು, ಅಪ್ಪ ನನ್ನನ್ನೇ ಹೊಡಿಲಿಕ್ಕೆ ಬರ್ತಿದ್ದಾರೆ ಅಂತ, ಭೂತ ಪ್ರೇತ ಪಿಶಾಚಿ. ಬ್ರಹ್ಮದೇವರಂದರು, ಇರೋ ಜನನೇ ಕಮ್ಮಿ, ನೀ ಭೂತನ ಬೇರೆ ಸೃಷ್ಟಿ ಮಾಡಿದೆ ಅಂತ ದಯಮಾಡಿ ತಪಸ್ ಮಾಡು ಅಂದರು. ಅದಾದಮೇಲೆ ಮರೀಚಿ, ಅತ್ರಿ, ಅಂಗಿರಸ, ಪುಲಶ್ಚ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ 10 ಜನ. ಆಗಲೂ ಕಮ್ಮಿ ಇತ್ತು. ಬ್ರಹ್ಮದೇವರ ದೇಹವನ್ನು ಇಬ್ಬಾಗ ಮಾಡಿಕೊಂಡು 2 ಮಾಡೆಲ್ ಮಾಡಿದ್ರು, ಒಂದು ಗಂಡು, ಒಂದು ಹೆಣ್ಣು. ಸ್ವಯಂಭುಮನು, ಶತರೂಪಾದೇವಿ. ಅವರಿಬ್ಬರಿಗೆ ಹೇಳಿದ್ರು, ನೀವು ಸೃಷ್ಟಿಯನ್ನು ಮಾಡಿ ಅಂದಾಗ ನಮಗೆ ಭೂಮಿ ಬೇಕು ಅಂತ. ಭೂಮಿ ಪ್ರಳಯದ ನೀರಿನಲ್ಲಿ ಮುಳುಗಿತ್ತು. ನೀವೇನು ಯೋಚನೆ ಮಾಡಬೇಡ್ರಿ, ದೇವರಿದ್ದಾನೆ. ವಿಶ್ವಶ್ಚಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿದಸ್ಯತಿ ಸನೋ ಭಗವಾನ್ಸ್ತ್ರದೀಶಃ ತ್ರಾತಸ್ಮದೀಯ ವಿಮೃಶೇನ ಕಿಯಾನಿ ಹಾರ್ತಃ. ಎಲ್ಲರನ್ನ ರಕ್ಷಣೆ ಮಾಡೋ ದೇವರಿದ್ದಾಗ ಬಹಳ ಕಾಳಜಿ ಮಾಡಬೇಡ್ರಿ ಅಂದರು. ಮೂಗಿನಿಂದ ವರಾಹದೇವರು ಬಂದರು. ಬ್ರಹ್ಮದೇವರ ಮೂಗಿನಿಂದ ವರಾಹದೇವರು ದೊಡ್ಡದಾಗಿ ಬೆಳೆದರು. ಸ್ವಾಮಿ ಭೂಮಿ ತರಬೇಕು, ಆಯಿತು. ಅನಾಯಾಸವಾಗಿ ಕೋರೆ ಹಲ್ಲ ಮೇಲೆ ಇಟ್ಕೊಂಡ್ಬಂದು ಯಾರಂತ ಇಡೀ ಭೂಮಿಯನ್ನು. ಇನ್ನು ಎಷ್ಟು ದೊಡ್ಡ ದೇಹ ಇರಬೇಡ ಅದು. ಲೆಮನ್ ಅಂದ ಸ್ಪೂನ್ ಮಕ್ಕಳು ಆಟ ಆಡಬೇಕಾದ್ರೆ ಒಂದು ಲೆಮನ್ ಬೀಳತ್ತೆ, ಇಲ್ಲ ಸ್ಪೂನ್ ಬೀಳತ್ತೆ, ಎರಡೂ ಗಟ್ಟಿಮುಟ್ಟಿಯಾಗಿದ್ದರೆ ನಾವು ಬಿದ್ದು ಹೋಗ್ತೇವೆ. ಅಂತೂ ಇಡೀ ಭೂಮಿಯನ್ನು ಕೋರೆ ಹಲ್ಲ ಮೇಲೆ ತಂದು ಅದರ ಆಕ್ಸಿಸ್ ಮೇಲೆ ಇಟ್ಟ. ಇಲ್ಲಿ ಕೇಳ್ತಾರೆ ಮತ್ತೆ, ಸ್ವಾಮಿ ಹಿರಣ್ಯಾಕ್ಷ ಅಂತ ಒಬ್ಬ ಅಸುರ ಬಂದ, ಅವನನ್ನು ಹೊಡೆದು ಸಂಹಾರ ಮಾಡಿ ಭೂಮಿ ತಂದಿಟ್ಟ ಅಂತ. ಅವರಿಬ್ಬರೋ ಒಬ್ಬರು? ಇಬ್ಬರು. ಹಾಗಾದರೆ ಇನ್ನೊಬ್ಬ ಯಾರು? ಆಗ ಅದನ್ನು ಪ್ರಾಸಂಗಿಕವಾಗಿ ಆ ಕಥೆಯನ್ನು ಹೇಳ್ತಾರೆ. ಇದು ಮೊದಲು ನಡೆದದ್ದು. ಇವನು ಬ್ರಹ್ಮದೇವರ ಮಗ ಒಬ್ಬ, ಇನ್ನೊಬ್ಬ ಅದಿತಿ ಹಾಗೂ ಕಶ್ಯಪರ ಮಗ. ಅವನದು ಹೇಳಿ ಕಥೆ ಅಂದರು. ದಿತಿ ಅದಿತಿ ಅಲ್ಲ, ದೈತ್ಯರ ತಾಯಿಯಲ್ಲ. ಒಮ್ಮೆ ದಿತಿ ಸಂಧ್ಯಾಕಾಲ ಅವರು ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ ಕಶ್ಯಪರು. ಸ್ವಾಮಿ ನಾನು ಮಕ್ಕಳನ್ನು ಪಡಿಬೇಕು, ಅನುಗ್ರಹ ಮಾಡಿರಿ. ಅವರಂದರು ಇದು ಘೋರವಾದ ವೇಳೆ, ಬೇಡ. ಏನಾಗತ್ತೆ ಅಂದರು. ರುದ್ರದೇವರು ಭೂತದಂತೆ ಸಂಚಾರ ಮಾಡ್ತಾ ಇರ್ತಾರಂತೆ, ಹುಚ್ಚ ಪಿಶಾಚಿ ಅಂತ. ಯಾಕೆ ಅಂದರೆ ಮಧ್ವಾಚಾರ್ಯರು ಒಂದು ತಾತ್ಪರ್ಯ ಕೊಟ್ಟಾರೆ. ಗರ್ಭಿಣಿ ಸ್ತ್ರೀಯನ್ನು ಕೊಂದಿದ್ದಕ್ಕೆ ದೇವರು ಕೊಟ್ಟ ಶಾಪ ಅಂತದು.
ಅದು ಮಾಡೆಲಿಂಗ್ ಮಾಡಿದಾರಷ್ಟೇ, ಅವ್ರಿಗೆ ಶಾಪ ಗೀಪ ಅಲ್ಲ. ಗರ್ಭಿಣೀ ಸ್ತ್ರೀಯನ್ನು ಯಾರಾದರೂ ಸಂಹಾರ ಮಾಡಿದರೆ ಅವರು ಹುಚ್ಚರಾಗ್ತಾರೆ. ಗರ್ಭಿಣಿ ಪಿಶಾಚರ್ಯಾಂ ಅಕರೋತ್ ವಿಷ್ಣು ರುದ್ರಾಜ್ಞೆ ಇವತ್ತು. ಸಾಯಂಕಾಲದಲ್ಲಿ ಅವರು ಪಿಶಾಚಿಯಂತೆ ಸುತ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರಾದರೂ ಪುರಾಣವನ್ನು ಕೇಳೋದು, ಪಾರಾಯಣ ಮಾಡೋದು, ಸಂಧ್ಯಾವಂದನೆ ಮಾಡೋದು, ಹರಿಸಿ ಹೋಗ್ತಾರೆ. ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದರೆ ಶಪಿಸಿ ಹೋಗ್ತಾರೆ. ಅದರಲ್ಲೂ ಮಕ್ಕಳನ್ನು ಪಡೆದ್ರೆ ಅಯೋಗ್ಯರೇ ಹುಟ್ಟೋದು ಒಂದು. ಪರವಾಗಿಲ್ಲ, ನಾವು ದೇವರನ್ನು ಕೇಳೋಣ, ದೇವರದೇ ಆಜ್ಞೆ ಇದು ಒಂದು. ದೇವರು ರುದ್ರದೇವರಿಗೆ ಹೇಳಿದ್ದಕ್ಕೆ ರುದ್ರದೇವರು ಹಾಗೆ ಮಾಡೋದು. ಗರ್ಭಧಾರಣೆ ಮಾಡಲು ಪಶ್ಚಾತ್ತಾಪಪಟ್ಟಳು, ಸ್ವಾಮಿ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು. ನಾ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಿನ್ನ ಮಕ್ಕಳು ಅಯೋಗ್ಯರೇ ಆಗೋದು. ಏನು ಪಶ್ಚಾತ್ತಾಪಕ್ಕೆ ಕಿಮ್ಮತ್ತಿಲ್ವ ಅಂದರು. ಕಿಮ್ಮತ್ತಿದೆ, ನಿನ್ನ ಮೊಮ್ಮಗ ಒಳ್ಳೆಯವನಾಗ್ತಾನೆ, ನಿನ್ನ ಮಕ್ಕಳು ಅಯೋಗ್ಯರೇ ಅಂದರು. ಹಾಗಾದ್ರೆ ಹಡಿಯೋದೇ ಇಲ್ಲ ಬಿಡ್ರಿ ಅಂದರು. ಏನಾದರೂ ಮಾಡ್ಕೊಂಡು 100 ವರ್ಷ ಗರ್ಭದಲ್ಲೇ ಇಟ್ಕೊಂಡ್ಬಿಟ್ಲು ಅವಳು. 100 ವರ್ಷ ಆದಮೇಲೆ ಅದರಿಂದ ತೇಜಸ್ಸು ಎಲ್ಲ ಕಡೆ ಹೊಡಿಲಿಕ್ಕೆ ಶುರು ಆಯಿತು. ಆಗ ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಬಂದ್ರಂತೆ. ಸ್ವಾಮಿ ಯಾರು ಏನು ಎತ್ತ ಅದು ನಿಮಗೆ ಗೊತ್ತಿಲ್ವಾ ಅಂದರು. ಇಲ್ಲ. ಆಗೊಂದಿಷ್ಟು ವೈಕುಂಠದ ವರ್ಣನೆ ಮಾಡ್ತಾರೆ. 2 ಬಾರಿ ವೈಕುಂಠದ, ದ್ವಿತೀಯ ಸ್ಕಂದದಲ್ಲೊಂದು, ತೃತೀಯ ಸ್ಕಂದದಲ್ಲೊಂದು. ಎನ್ನವೂ ರಜಂತಗಬಿದೋ ಅರಚನಾನುವಾದ. ಇದೇನು ಅಂದರೆ ನೆಗೆಟಿವ್ ಆಗಿ ಹೇಳ್ತಾರೆ. ದೇವರ ಮನೆಗೆ ಯಾರೂ ಹೋಗಲ್ಲ ಅಂದರೆ ದೇವರು ಮಾಡಿದ ಈ ಸೃಷ್ಟ್ಯಾದಿಗಳ ಬಗ್ಗೆ ಯಾರು ಒಪ್ಪಲ್ಲ, ಅವರಲ್ಲಿಗೆ ಹೋಗಲ್ಲ. ಯಾಕೆ ಅವ್ರು ಹಾಗೆ ಮಾಡ್ತಾರೆ? ಯಾವುದಾದ್ರೂ ಬೇಡದೇ ಇರೋ ಪುಸ್ತಕ ಓದಿ ಮನಸ್ಸನ್ನು ಹಾಳು ಮಾಡ್ಕೊಂಡಿರ್ತಾರೆ. ಅವ್ರಿಗೇನಾಗತ್ತೆ? ದೇವರು ನೆಗೆಟಿವ್ ಪಾಯಿಂಟ್ಸ್ ಇಟ್ಯಾನಂದ್ರೆ ಅದೇ ಕಷ್ಟ. ಈಗ ನಾನು ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೆ, ಪುರಾಣ ಕೇಳಿದ್ರೆ ಪುಣ್ಯ ಬರುತ್ತೆ, ಓಕೆ, ನನಗೆ ಪುಣ್ಯ ಬೇಡಪ್ಪ, ದಯಮಾಡಿ ಪುಣ್ಯ ಬೇಡ. ನನ್ನ ಪಾಡಿಗೆ ನಾನು ಟಿ ವಿ ನೋಡ್ಕೊಂಡು ಕೂತಿರ್ತೀನಿ, ನೀವೇನು ಪುಣ್ಯ ಕೊಡಲ್ಲ, ಬೇಡ. ಪಾಪ ನಾನು ಯಾರನ್ನೂ ಅಂದಿಲ್ಲ, ಆಡಿಲ್ಲ, ನಾನಾಯಿತು, ಟಿ ವಿ ಆಯಿತು, ರಿಮೋಟ್ ಆಯಿತು. ಇದಕ್ಕೆ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾ ಒಂದು ಶ್ಲೋಕಕ್ಕಂತಾರೆ, 1 ತಾಸು ನೀನು ದೇವರಿಗೆ ಸಂಬಂಧಪಡದ ಕೆಲಸ ಮಾಡಿದೆ ಅಂದರೆ 2 ತಾಸಿನ ಪುಣ್ಯ ಕಟ್ಟಾಗತ್ತಂತ. ಪುಣ್ಯಕ್ಕೆ ನಮ್ಮಲ್ಲಿ ಪುಣ್ಯ ಇಲ್ಲ, ಪರವಾಗಿಲ್ಲ, ಇಲ್ಲಾಂದರೆ ಏನೇನು ಎಷ್ಟು ಕಟ್ಟಾಗಬೇಕಾಗಿತ್ತು. ನಿನಗೆ ದೇವರು ಎಲ್ಲ ಫೆಸಿಲಿಟಿಯನ್ನು, ದೇಹವನ್ನು ಕೊಟ್ಟಿದ್ದು ನೀನು ಇಷ್ಟ ಬಂದಾಗ ಇರಲಿಕ್ಕಲ್ಲ. ಒಬ್ಬ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ರೆಸಿಡೆನ್ಷಿಯಲ್ ಆಫೀಸು, IAS ಆಫೀಸರ್ಗೆ ಕಾರು, ಅದಕ್ಕೊಬ್ಬ ಡ್ರೈವರು, ಡೀಸಲ್ಲು ಎಲ್ಲ ಕೊಡೋದು ಯಾಕೆ? ಸರ್ಕಾರದ ಕೆಲಸ ಮಾಡಲಿ ಅಂತ. ದೊಡ್ಡ ಮನೆ ಕೊಟ್ಟ್ಯಾರ, ಅದಕ್ಕೆ ಎಲ್ಲ ಆರಾಧನೆ, 365 ದಿವಸವೂ ಆರಾಧನೆ. ಮುಂದಿನ ವರ್ಷ ಹೇಗೂ ಗಾಡಿ ಕೊಟ್ಟ್ಯಾರೆ, 365 ದಿನ ಸಂಚಾರ, ಬದರಿ ಸತ್ತಿ ಎಲ್ಲ ಹೋಗಿ ಬರ್ತೇನೆ ಅಂದರೆ ನೀ ಅಲ್ಲೇ ಇದ್ದುಬಿಡು ಮಹಾರಾಯ, ಗಾಡಿ ಕಳಿಸು ಅಂತಾರೆ. ನಿನಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದು ನಮ್ಮ ಕೆಲಸ ಮಾಡಿಕೊಡು ಅಂತ, ನಿನ್ನ ಸ್ವಾರ್ಥಕ್ಕೆ ಬಳಸ್ಕೊ ಅಂತಲ್ಲ. ದೇವರು ನಿನಗೆ ದೇಹ, ಇಂದ್ರಿಯ, ಮನಸ್ಸು, ಮಾತು, ವಿವೇಕ ಎಲ್ಲ ಕೊಟ್ಟಾಗ ಇಲ್ಲೊಂಚೂರು ವ್ಯತ್ಯಾಸ ಇದೆ. ಸರ್ಕಾರ ಫೆಸಿಲಿಟಿ ಕೊಡೋದು ಸರ್ಕಾರಕ್ಕೆ ಉಪಯೋಗ ಬೀಳಲಿ ಅಂತ, ದೇವರು ನನ್ನಿಂದ ಸಾಧನೆಯನ್ನು ಎಕ್ಸ್ಪೆಕ್ಟ್ ಮಾಡೋದು ಅವನಿಗಲ್ಲ, ನನ್ನ ಆತ್ಮೋದ್ಧಾರಕ್ಕೆ. ಯೇಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೀ ದಿನ ದಿನ ಕಳೆದೆ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಮಂಗಳಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ, ಮರಳಿ ಪರಿ ಜನುಮವ ಬರುವ ಭರವಸೆ ಅಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ. ಬರೀ ಇಷ್ಟ ಆಯಿತು, ಮತ್ತೆ ಬರತ್ತ? ಹರಿಯೇ ನೀನಲ್ಲದೆ ಮತ್ತೊಬ್ಬರ ಕಾಣೆ, ಕಾಯುವರ ಜಗದಳು ಬೇರೆ ಯಾರೂ ಇಲ್ಲವಲ್ಲ, ಹೇಗೆ ಉದ್ಧಾರ ಮಾಡುತ್ತೆ ಅಂತ. ಹಾಗಾಗಿ ದೇವರು ಮನುಷ್ಯ ಜನ್ಮ ಕೊಟ್ಟಿದ್ದು ಸಾಧನೆಗಾಗಿ. ಅಲ್ಲೇನಾಯಿತು, ಸನಕ ಸನಂದನಾದಿಗಳು ಬಂದರು. ಅವರು ಇಷ್ಟೇ ಇದ್ದಾರಂತೆ ಈಗಲೂ. 5 ವರ್ಷದ ಮಕ್ಕಳಿದ್ದಾಗಿದ್ದಾರೆ. ದಿಗ್ವಾಸ ಸಾಹ ದಿಗಂಬರರು ಪುಟ್ಟದಾಗಿ ಬಂದ್ಯಾರವರು ದೇವರ ದರ್ಶನಕ್ಕೆ ಅಂತ.
ಇವರು ತಡೆದ ಬಿಟ್ರೆ ಒಳಗೆ ಹೋಗಬೇಡ್ರಿ, ಜೈ ವಿಜಯರು. ಯಾಕೆ? ನೀವು ಒಳಗೆ ಹೋದರೆ ದೇವರಿಗೆ ಹಿಂಸೆ ಕೊಡ್ತೀರಿ, ಮಕ್ಕಳು ಚೇಷ್ಟೆ ಮಾಡ್ತೀರಿ. ಅವರಂದ್ರು, ಅಲ್ಲೋ ನಾವು ಅಸ್ವತಂತ್ರರು, ನಾವೇನು ಚೇಷ್ಟೆ ಮಾಡೋದು? ಒಳಗೆ ನಿಂತು ಶ್ರೀಹರಿ ಪ್ರೇರಣೆ ಮಾಡಿಸಿದರೆ ಚೇಷ್ಟೆ, ಇಲ್ಲಾಂದರೆ ಏನಿಲ್ಲ. ನೀವು ಆಡಿದ ಮಾತಿನಿಂದ ಬಂದ ಅರ್ಥ ಏನು ಗೊತ್ತಾ? ಅಲ್ಲಿರೋ ದೇವರು ಬೇರೆ, ನಮ್ಮಲ್ಲಿರೋ ದೇವರು ಬೇರೆ ಅಂತ. ಯಾಕೆಂದರೆ ಅಲ್ಲಿರೋ ದೇವರು ನಮ್ಮಲ್ಲಿರೋ ದೇವರು ಒಬ್ಬನೇ ಆದರೆ ತನಗೆ ತಾನೇ ಕೀಟ್ಲೆ ಮಾಡ್ಕೊಂಡು ಚೇಷ್ಟೆ ಯಾಕೆ ಮಾಡಿಸ್ಕೊಳ್ತಾನೆ? ಆದ್ದರಿಂದ ನೀವು ಪ್ರತಿಯೊಬ್ಬರ ದೇಹದಲ್ಲಿರುವ ದೇವರ ರೂಪಕ್ಕೂ ಮೂಲ ರೂಪಕ್ಕೂ ಭೇದ ಚಿಂತನೆ ಮಾಡಿದ್ರಿ. ಇದು ಅಸುರರು ಮಾಡುವ ಕೆಲಸ. 3 ಜನ್ಮ ಅಸುರರಾಗಿ ಹುಟ್ಟ್ರಿ. ಒಂದು ಸಣ್ಣ ತಪ್ಪಾಡಿದ್ರೆ ಅದಕ್ಕೆ ಬರುವ ಅನರ್ಥ ಇಷ್ಟಂತೆ. ಮತ್ತು ದೇವರಿಗೆ ಭಯ ಇದೆ ಅಂದ್ರಲ್ಲ, ನಿಮಗೂ ಭಯ ಬರಲಿ. ಅಷ್ಟೊತ್ತಿಗೆ ದೇವರು ಎದ್ದು ಬಂದ ದೇವರು ಕೇಳಿದ, ಏನಿದು, ಏನಾಯಿತು? ಅವರು ಸನಕ ಸನಂದನಾದಿಗಳ ಮೆಂಟಲ್ ಸ್ಟೇಟಸ್ ಎಷ್ಟು ದೊಡ್ಡದು. ತಕ್ಷಣ ದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ನಾವು ಅಪರಾಧ ಮಾಡಿದ್ವಿ. ನೀವೇನು ಅಪರಾಧ ಮಾಡಿದ್ರಿ? ಯದ್ಯಪಿ ಅವರು ನಮ್ಮನ್ನು ತಡೆದರು, ಆದರೆ ನಿನ್ನ ಭಕ್ತರು, ನಿನ್ನ ಭಕ್ತರ ಮೇಲೆ ಕೋಪ ಮಾಡಿಕೊಳ್ಳೋದು ಭಗವದ್ಭಕ್ತರ ದ್ವೇಷವು ಭಗವಂತನ ದ್ವೇಷ ಇದ್ದ ಹಾಗೆ. ನಾವು ಮಾಡಿದ ಈ ಅಪರಾಧಕ್ಕೆ ನರಕ ಬೇಕಾದ್ರೆ ಕೊಡು, ಅಡ್ಡಿ ಇಲ್ಲ. ಕಾಮಂಭವೇಮ ಮೃಜಿನೈರ್ನೆರಯೇಷು ನಷ್ಟಶ್ಚೇತೋಲಿವದ್ಯದಿನುತೆ ಪದಯೋರಮೇತ ವಾಚಶ್ಚನಸ್ತುಲಸಿ ವದ್ಯದಿ ತೆಂಗ್ರಿಶೋಭಾ ಹುಯೇತತೆ ಗುಣಗಣೈಃ ಯದಿ ಕರ್ಣರಂಧ್ರ. ನಾವು ಅಪರಾಧ ಮಾಡಿದ್ದೀವಿ, ನಮಗೆ ಶಿಕ್ಷೆಯನ್ನು ಕೊಡು. ಏನು ಬೇಕು? ನರಕದಲ್ಲಿ ಹಾಕಿ ನಮ್ಮನ್ನು ಏನು ಬೇಕಾದ್ರೆ ಮಾಡಿಸು, ಯಾವ ಬಾಂಡ್ಲೇಲಿ ಹಾಕಿ ಯಮಧರ್ಮರಾಜ ಕರೆದರೂ ಅಡ್ಡಿ ಇಲ್ಲ. ಆದರೆ ನಮ್ಮ ಮನಸ್ಸು ಯಾವಾಗಲೂ ನಿನ್ನ ಪಾದಕಮಲಗಳಲ್ಲಿ ತುಳಸಿಯಂತೆ ನೆಟ್ಟೇ ಇರಲಿ. ಸದಾ ನಾರಾಯಣ ಕೃಷ್ಣ ಗೋವಿಂದ ಅಂತ ನಮ್ಮ ಮನಸ್ಸಿಗೆ ಧ್ಯಾನ ಬರ್ತಾ ಇದ್ದರೆ ಏನಾದರೂ ಅಡ್ಡಿ ಇಲ್ಲ. ಯಾಕೋ ಸ್ವಲ್ಪ ಎಕ್ಸ್ಟ್ರಾ ಇದ್ದಾಗಿಲ್ವಾ ಅಂತಾರೆ ವ್ಯಾಖ್ಯಾನಕಾರರು. ಅಪರಾಧ ಮಾಡಿದ್ರು, ಕ್ಷಮಿಸುವ ದೇವರು ಬಂದಾಗ ಸ್ವಾಮಿ ಅಪರಾಧ ಆಯಿತು ಕ್ಷಮಿಸು ಅನ್ನೋದು ಬಿಟ್ಬಿಟ್ಟು, ಸ್ವಾಮಿ ನೀನು ನಮ್ಮನ್ನು ಎಲ್ಲಾದರೂ ಹಾಕೋ, ಅಡ್ಡಿ ಇಲ್ಲ, ನಾವು ನಾರಾಯಣ ಕೃಷ್ಣ ಗೋವಿಂದ ಅಂದರೆ ಸಹ ಆಯಿತು, ಅಡ್ಡಿ ಇಲ್ಲ. ಯಾರೋ ಹಿಡಿದ್ರು ಗಾಡಿ, ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ, ರಾಂಗ್ ರೂಟಲ್ಲಿ ಬಂದ. ಸ್ವಾಮಿ ಇದು ಪುರಾಣಕ್ಕೆ ಹೊರಟಿದ್ದೆ ಅಥವಾ ಗಣಪತಿ ಪೂಜೆ ಮಾಡಿಸ್ಲಿಕ್ಕೆ ಹೊರಟಿದ್ದೆ, ಏನೋ ವ್ಯತ್ಯಾಸ ಆಯಿತು ಬಿಡು. ಏನೋ ಈ ವೇಷ ನೋಡಿ ಬಿಟ್ಟಾನು. ಅವರನ್ನು ಹೋಗಿ ನೀವ್ಯಾರು ಹಿಡಿಲಿಕ್ಕೆ? ನಾನು ಅಸ್ವತಂತ್ರ, ನೀವು ಅಸ್ವತಂತ್ರರು, ದೇವರು ಬೇಕಾದ್ರೆ ಬರಲಿ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ. ನಿಮಗೆಲ್ಲ ಸರಿಯಾಗಿ ತತ್ವಸಂಖ್ಯಾನ ಪಾಠ ಹೇಳಿದ್ರೆ ಗೊತ್ತಾಗತ್ತೆ. ಏನು ಹೆಲ್ಮೆಟ್ ಹಾಕ್ಕೊಂಡು ಆ ಕ್ಷಣ ಏನು ಸಾಯೋದೇ ಇಲ್ಲ ಅಂತಾನ? ಹೆಲ್ಮೆಟ್ ಹಾಕ್ಕೊಂಡು ಸತ್ತೋರು ಎಷ್ಟು ಜನ ಇದ್ದಾರೆ, ಹೆಲ್ಮೆಟ್ ಇಲ್ಲದೇ ಇದ್ದವರು ಗಟ್ಟಿಮುಟ್ಟಿಯಾಗಿರೋರು ಎಷ್ಟು ಜನ ಇದ್ದಾರೆ. ಸಾವು ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ನೀವು ಭಾಗವತ ಕೇಳಬೇಕು. ಹೀಗೆಲ್ಲ ಹುಚ್ಚುಚ್ಚು ಮಾತಾಡಿದರೆ 100 ರೂಪಾಯಿ ಫೈನ್ ಹಾಕಬೇಕು ಅಂತಿದ್ದವನು 1000 ರೂಪಾಯಿ ಹಾಕ್ತಾನೆ. ಮಗನೇ, ನಿನಗೆ ಹೆಲ್ಮೆಟ್ ಹಾಕ್ಕೊಳ್ಳದೆ ತಲೆಗೆ ಬಿದ್ದು ಏಟು ಬೀಳೋದಲ್ಲ, ಈಗಾಗಲೇ ತಲೆ ಕೆಟ್ಟಿದೆ ಅಂಥೇಳಿ ಅಲ್ವಾ? ಕ್ಷಮಿಸುವ ಅಧಿಕಾರ ಇದ್ದವನ ಬಳಿಯಲ್ಲಿ ಕ್ಷಮಿಸು ಅಂತ ಕೇಳಬೇಕು. ಅದು ಬಿಟ್ಬಿಟ್ಟು ನೀನು ನಮ್ಮನ್ನು ಎಲ್ಲಾದರೂ ಹಾಕು. ಇದು ಸ್ವಲ್ಪ ಕೆಲವರು ತಾವು ಹೇಳಬೇಕು, ನಾನು ಮಹಾಭಗವದ್ಭಕ್ತರು ಅಂತ ಅಪೇಕ್ಷೆ. ಅದು ಹೇಳದೆ ಪರೋಕ್ಷವಾಗಿ ಹೇಳ್ತಿರ್ತಾರೆ. ನಾವು ಮಠಕ್ಕೆ ಹೋದರೆ ಮನೆಗೆ ಬರಲಿಕ್ಕೆ ಮನಸ್ಸು ಬರಲ್ಲ ರೀ, ಅದು ಯಾಕೋ ಏನು ಅಂದರೆ ನಿಮ್ಗೆ ಅಷ್ಟು ದೇವರಲ್ಲಿ ಭಕ್ತಿನಾ ಅಂತ ಕೇಳಿದ್ರೆ ಹೌದು. ಇದೇನಿದು ಆಚಾರ್ಯರಂದರು? ಇಲ್ಲ ಆ ದೃಷ್ಟಿಯಿಂದ ಇವರು ಆಡಿಲ್ಲ. ಮಹಾಭಗವದ್ಭಕ್ತರಿಗೆ ಸಂಸಾರದಲ್ಲಿ ಕಷ್ಟ ಕೇಳಿ ಪಡಿತಾರಂತೆ. ಯಾಕೆಂದರೆ ಸಂಸಾರದಲ್ಲಿ ಕಷ್ಟ ಇದ್ದರೆ ಸಾಧನೆ ಹೆಚ್ಚಂತೆ. ಆಚಾರ್ಯರು ಕೊಡೋ ತಾತ್ಪರ್ಯ, ಯಾವತ್ ಪರಮ ಭಕ್ತಿ ಇತ್ತು ಬುಜ್ಯತೆ ದುಃಖ ಮುಲ್ಬಣಂ. ಸಂಸಾರದಲ್ಲಿ ಕಷ್ಟ ಇತ್ತಾ, ವಾಯುಸ್ತುತಿ ಪುನಶ್ಚರಣೆ ಮಾಡು, ಮನ್ಯಸೂಕ್ತ ಪುನಶ್ಚರಣೆ ಮಾಡು, ತೀರ್ಥಯಾತ್ರೆ ಮಾಡು, ಏನೋ ಒಂದು ಸತ್ಕರ್ಮವನ್ನು ಮಾಡ್ತಿರ್ತಾರೆ. ಸಂಸಾರದಲ್ಲಿ ಸುಖ ಬಂತ ಒಂದೊಂದಾಗೇ ಬಿಡ್ತೀವಿ. ನಾವು ಯಾರನ್ನೂ ಕೇಳೋದು ಬೇಡ, ಯಾವ ಪುಸ್ತಕ ನೋಡೋದು ಬೇಡ. ನಮ್ಮ ಹಿರಿಯರು ಹೇಗಿದ್ರು ನಾವು ಹೇಗಿದ್ದೀವಿ ಅಂತ 2 ಪೇಜು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಸ್ ಅಂಡ್ ಹಿರಿಯಾಸ್ ನೋಡಿದ್ರೆ ಗೊತ್ತಾಗತ್ತೆ. ಅವ್ರಿಗೆಲ್ಲ ಕಷ್ಟ ಇತ್ತು, ನೀರು ಬರ್ತಿರ್ಲಿಲ್ಲ, ಎಲ್ಲೋ ನೀರು ತರಬೇಕು, ಕುಟ್ಟೋದು ರುಬ್ಬೋದು, 50-60 ಜನದ ಅಡಿಗೆಯನ್ನು ಸಂತೋಷದಿಂದ ಮಾಡಿ ಹಾಕೋರು. ಇವತ್ತು ರುಬ್ಬೋದಿಲ್ಲ, ಕುಟ್ಟೋದಿಲ್ಲ, ನೀರಿಲ್ಲ, ಕಡೆಗೆ ಕುಡಿಯೋ ನೀರು ಹಿಡಿಯೋದು ಇಲ್ಲ, ಬಿಸಿಲೇರಿ ತರಿಸ್ಬಿಟ್ಟಿರ್ತಾರೆ. ಇಂಥ ಅವಸ್ಥೆಯಲ್ಲಿದ್ದು ಮನೆಯಲ್ಲಿ ಒಂದು 20 ಜನದ್ದು ಕ್ಯಾಟ್ರಿಂಗ್ ಬಂದಾಗೂ ಎದೆ ಹೊಡ್ಕೋತಾ ಇರ್ತಾರೆ. ಏನು ಗತಿನೋ. ಈ ದುರವಸ್ಥೆಯಲ್ಲಿ
ನಾವಿದ್ದೇವೆ. ತುಂಬ ಸುಖ ಆದರೆ ಸಾಧನೆ ಕಮ್ಮಿ. ಅದಕ್ಕೆ ದಯಮಾಡಿ ನಮಗೆ ಸುಖವನ್ನು ಕೊಡಬೇಡ ಅಂತಾರಂತೆ ಜ್ಞಾನಿಗಳು. ತುಂಬ ಸುಖ ಕೊಡಬೇಡ ಸ್ವಾಮಿ, ತುಂಬ ಸುಖ ಕೊಟ್ಟಿ ಅಂದರೆ ಪುಣ್ಯ ತುಂಬ ಕಮ್ಮಿ ಆಗಿಬಿಡತ್ತೆ. ಯಾವತ್ ಪರಮ ಭಕ್ತ ಇತ್ತು ಬುಜ್ಯತೆ ದುಃಖಮಲ್ಬಣಂ ತಾವನ್ಮುಕ್ತವು ಸುಖೋದ್ರೇಕಃ. ಇಲ್ಲಿ ಕಷ್ಟಪಟ್ಟರೆ ದೇವರ ಮನೆಯಲ್ಲಿ ತುಂಬ ಸುಖ ಇದೆ ಅಂತ ಸಾರ್ವಕಾಲಿಕ ಸತ್ಯ ರೀ. ಓದೋ ಕಾಲಕ್ಕೆ ಕಷ್ಟಪಟ್ಟ ಅಂದರೆ ಇಡೀ ಜೀವನ ಸುಖವಾಗಿರ್ಬೋದು. ನಾನು ಓದೋ ಕಾಲಕ್ಕೆ ತುಂಬ ಸುಖವಾಗಿದ್ದೆ ರೀ, ಒಂದು ದಿನ ಪುಸ್ತಕನೇ ಮುಟ್ಟಿಲ್ಲ, ಹಾಯ್ ಅಂತ ಕಾಲೇಜಿಗೂ ಹೋಗಿದೆ, ಅಟೆಂಡೆನ್ಸು ಪ್ರಾಕ್ಸಿ ಹಾಕಿಸಿ ಈಗೇನು ಮಾಡ್ತಾಯಿದ್ದೀರಿ, ಯಾವ ಕೆಲಸ ಸಿಗದೆ ಹುಡುಕ್ತಾನೇ ಇದ್ದೀನಿ. ಆ ಒಂದು 4-5 ವರ್ಷ ನೀನು ಸುಖವಾಗಿದ್ದದ್ದಕ್ಕೆ 50 ವರ್ಷ ಒದ್ದಾಡಬೇಕು ಇಡೀ ಜೀವನ. ಹಾಗೆ ನೀನು ಮಾಡುವ ಕಾಲದಲ್ಲಿ ಸಾಧನೆಯನ್ನು ಮಾಡಲಿಲ್ಲ, ಆಮೇಲೆ ಒದ್ದಾಡಬೇಕು ಅಂತ ದೇವರಂದ. ಸರ್ವಥಾ ಇಲ್ಲ, ನೀವು ಮಾಡಿದ್ದೇ ಸರಿ, ನಾನೇ ನಿಮ್ಮನ್ನು ತಡೆದ್ರೆ ನನ್ನ ಕೈ ಕತ್ತರಿಸ್ಕೊಳ್ತೇನೆ ಅಂದ ದೇವರು. ಯಾಕೆ ನಿನಗಷ್ಟು ನಮ್ಮ ಮೇಲೆ ಪ್ರೀತಿ? ನನ್ನ ಬಗ್ಗೆ ನೀವೇ ಎಲ್ಲ ಕಡೆ ಪ್ರಚಾರ ಮಾಡೋದು. ದೇವರು ಅನ್ನೋದು ಯಸ್ಯಾಮೃತ ಮಲಯ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಶ್ವಪಚಂಬಿಕುಂಠ. ಎಲ್ಲರೂ ಮುಳುಗಿ ಮಾಡುವ ಸ್ಥಾನ ಅಂತೆ. ಅದ್ಯಾವುದದು? ದೇವರ ಕಥೆಯನ್ನು ಕೇಳೋದು ಅವಗಾಹನ ಸ್ಥಾನ ಅಂತ. ಅವಗಾಹನ ಸ್ಥಾನವೇ ಮಡಿ ಅಂತ. ಬಾವಿಯಲ್ಲಿ ಹಾಕೋಬೋದು ಮಧ್ಯಮ, ಇನ್ನು ಬಚ್ಚಲಲ್ಲಿ ಮಾಡೋದಂತೂ ಅಧಮ ಸ್ಥಾನ. ಮುಳುಗಿ ಮಾಡಬೇಕು. ಎಲ್ಲ ಮಾಡೋದು ಈ ಬೆಂಗಳೂರಲ್ಲಿ ಬಾವಿಯಲ್ಲಿ ಕುಂಟೆಯಲ್ಲಿ. ಅದಕ್ಕಂದ್ರೂ ದೇವರ ಕಥೆಯಲ್ಲಿ ಮುಳುಗೋದು ಅಂತೀವಲ್ಲ. ಈಗ ಕ್ರಿಕೆಟ್ ಹುಚ್ಚಿದ್ದಾಗ ಎಲ್ಲಿ ನಿಮ್ಮ ಮಗ, ಅವನೇನು ಟಿ ವಿಲೇ ಮುಳುಗೋಗಿದ್ದಾನೆ ಅಂತೀವಲ್ಲ. ಏನು ಟಿ ವಿ ಒಳಗೆ ತಲೆ ಇಟ್ಟೆಯಾನ? ಅಲ್ಲ, ಅದರಲ್ಲೇ ತನ್ಮಯನಾಗಿದ್ದಾನೆ. ಹಾಗೆ ದೇವರ ಕಥೆಯಲ್ಲಿ ಮುಳುಗಬೇಕಂತ. ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕಿದನೇಚ್ಚಣಿಕೆಂದು ಭಾವಜ್ಞರು ಪೇಳ್ವರು. ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ. ವೇದ ಪಾರಾಯಣ ಪ್ರಿಯನ. ಇದು ಮುಳುಗಿ ಮಾಡೋ ಸ್ಥಾನ ಅಂತ ದೇವರ ಕಥೆಯಲ್ಲಿ. ನೀವು ಅದನ್ನು ಮಾಡಿಸ್ತೀರಿ. ದೇವರು ಅನ್ನೋದು ನನ್ನ ಬಗ್ಗೆ ಎಲ್ಲರ ಬಗ್ಗೆಗೂ ತಿಳುವಳಿಕೆ ಕೊಟ್ಟು ಚಂಡಾಲನಿಂದ ಹಿಡಿದು ಎಲ್ಲರನ್ನೂ ಉದ್ಧಾರ ಮಾಡ್ತೀರಿ, ಅದಕ್ಕೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅಂತ ದೇವರಂದ. ಆಚಾರ್ಯರಂದರು ಹಾಗಾದರೆ 4 ಜನ ದೇವರ ಬಗ್ಗೆ ಪ್ರವಚನ ಮಾಡೋರಿಲ್ಲ ಅಂದರೆ ದೇವರ ಅಡ್ರೆಸ್ಸೇ ಇರೋದಿಲ್ವಾ? ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇ ಪೂಜನಾಯಿತು. ಅವರಿಗೆ ಜಗತ್ತಿನಲ್ಲಿ ಮಾನ್ಯತೆ ಕೊಡಲಿ ಅಂತ ದೇವರು ಮಾತಾಡಿದ್ದು. ಅದನ್ನೇ ಆ್ಯಕ್ಚುಯಲ್ ಅಂತ ತಿಳ್ಕೊಬೇಡ್ರಿ. ಆದರೂ ಪಾಠ ಪ್ರವಚನ ಮಾಡೋರನ್ನು ಕಂಡ್ರೆ ದೇವರಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಅಂತ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಡೆದೆ ಅನೇಕ ಜನರ ಜೀವನದಲ್ಲಿ ಅನೇಕ ಬಾರಿ ಕೇಳುತ್ತೆ. ಯಾದವಾರ್ಯರು ಅದೇ ಶ್ಲೋಕಕ್ಕೆ ಬ್ರಾಕೆಟ್ ಮಾಡಿ ಕೆಳಗೊಂದು ರೆಡ್ ಇಂಕ್ ಎಳೆದಾಗಿ ಏನು ಮನೆಯಲ್ಲಿಲ್ಲ, ಯಾಕೋ ಇದನ್ನು ವಿಚಾರ ಮಾಡಬೇಕು ಅಂದರೆ ಸ್ನಾನದಿಂದ ಬರೋದರಲ್ಲಿ ಮನೆ ತುಂಬ ಸಾಮಾನು. 16 ವರ್ಷದ ಹುಡುಗ ರಕ್ತ ಸೋರಿಸಿಕೊಂಡು ಹೆಂಡತಿ ಕೇಳಿದ್ರು, ಏನಿದು ನಿಮ್ಮ ಯಜಮಾನರೇ ಹೊಡೆದ್ರಮ್ಮ ನನಗೆ. ಹಾಗೆಲ್ಲ ನಮ್ಮ ಯಜಮಾನರು ಕೈ ಮಾಡೋದಿಲ್ಲಲ್ಲ. ಇಲ್ಲ, ನಾನು ಸಾಮಾನು ತರೋದು ತಡ ಆಯ್ತಲ್ಲ. ಅವರು ಸಾಮಾನು ಯಾರಿಗೂ ಹೇಳಲ್ವೇ? ಏನೋ ನಂಗೆ ಹೇಳಿದ್ರು. ಅವ್ರು ಬಂದ ಕೂಡಲೇ ಹೆಂಡತಿ ಅಂದರೆ ಏನು ಹೀಗೆ ಹೊಡೆಯೋದ? ಹಾಗೆ ಅಲ್ಲೇ ಮೊದಲು ಯಾರು ಹೊಡೆದೇ ಹೇಳಿ, ನೀವು ಈ ವಿಷಯ ಹೇಳದೆ ಹೊಡಿತಾ ಇದ್ರೆ. ಅದೇ ಆ ಹುಡುಗಂಗೆ, ಯಾವ ಹುಡುಗ? ಸಾಮಾನು ತಂದು ಹಾಕೋ ಹುಡುಗ, ರಕ್ತ ಸೋರಿಸ್ಕೊಂಡು ಬಂದ. ಇನ್ನೆಂದೂ ದಯಮಾಡಿ ಹೊಡಿಬೇಡ ಅಂತ ಹೇಳ್ರಿ, ಸಕಾಲಕ್ಕೆ ತಂದು ಹಾಕ್ತೇನೆ ಅಂದ. ಯಾರವನು? ನನಗೇನು ಗೊತ್ತಿಲ್ಲಲ್ಲ. ಧ್ಯಾನಮಗ್ನರಾದಾಗ ಕೃಷ್ಣನೇ ಬಂದು ನನಗೇ ನೀವು ಹೊಡೆದಿದ್ದು, ಗೀತೆಗಲ್ಲ ಅಂದ್ರಂತೆ. ಅಳ್ತಾ ಕೂತ್ಬಿಟ್ರು. ನಮ್ಮಪ್ಪ 50 ವರ್ಷ ಅನ್ನ ಹಾಕಿದ ನಿನಗೆ 1 ದಿವಸ ತಡ ಆದರೆ ತಡ್ಕೊಂಬೋ ಯೋಗ್ಯತೆ ಇಲ್ಲ. ಎಷ್ಟು ತಪ್ಪನ್ನು ಮಾಡಿದ್ವಿ. ಹೆಂಡತಿಗೆ ಅಂದರು, ನೀನೇ ಪುಣ್ಯಾತ್ಮಳು, ಬಂದವನು ಕೃಷ್ಣನೇ.
ಅನನ್ಯಾಶ್ಚಿಂತೆಯಂತೋ ಮಾಂ ಅನ್ನೋದರ ಬಗ್ಗೆ ನಾನು ಸಂದೇಹ ಮಾಡಿದ್ದಕ್ಕೆ ದೇವರನ್ನ ನನ್ನನ್ನು ಹೊಡೆದ ಪಾಪಕ್ಕೆ ಗುರಿಯಾದರೆ ಅಂತ. ಅವರ ಹೊಟ್ಟೆ ಕಾಳಜಿ ದೇವರಿಗಿರತ್ತಂತೆ. ನಿರಂತರ ಪಾಠ ಪ್ರವಚನ ಮಾಡ್ತಾ ನೀ ಕೂತಿರು, ನೀ ಯಾವುದೇ ಮೂಲೆಯಲ್ಲಿ ಕೂತಿರು, ನಿನಗೆ ಮೃಷ್ಟಾನ್ನವನ್ನು ನಾನು ಹಾಕಿಸ್ತೇನೆ ಅಂತ ದೇವರು. ಹಾಕಿಸು ಇದಾನೆ. ನಮ್ಮ ಗುರುಗಳು ಅನೇಕ ಬಾರಿ ಅಂತ ಇರ್ತೀವಿ. ಮಹಿಷಿಯಲ್ಲಿ ಕಾಷ್ಟಮೌನಕ್ಕೆ ಅಂತ ಕೂತರು ಸತ್ಯಾತ್ಮ ತೀರ್ಥರು 48 ದಿವಸ. ಮತ್ತು ವಿಚಾರ ಆಗತ್ತಲ್ಲ, ಯಾವ ಊರಲ್ಲಿ ಕೂಡಬೇಕು. 48 ದಿವಸ ಭಿಕ್ಷೆ ಪಾದಪೂಜೆ ಯಾವುದೂ ಇಲ್ಲ ಅಂದರೆ ಮಠದ್ದೇ ಖರ್ಚು. ಸ್ಟಾಫ್ ಮಾತ್ರ ಇದೆ ಮಠದವರು ಅಂತಾದರೆ ಏನೋ ಅಡ್ಡಿ ಇಲ್ಲ. ಪಬ್ಲಿಕ್ಕು ತುಂಬ ಬಂದು ಹೋಗಿ ಆದರೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. 48 ದಿವಸ ಹೇಗೆ ನಡೆಸೋದು? ಅದಕ್ಕೆ ಜನ ಬಂದಿರಬಾರ್ದು, ಸ್ವಾಮಿಗಳಿಗೆ ಅನಾರೋಗ್ಯವಾಗಿರಬಾರ್ದು, ಅಂತಹ ಸ್ಥಳ ನೋಡುವ. ಅದ್ಯಾವುದೋ ಬೇಡ, ಮಹಿಷಿ ಸತ್ಯ ಸಂಧರ ಹತ್ರ ಕೂಡೋದು. ಸ್ವಾಮಿ ಅದು ಮತ್ತು ಶಿವಮೊಗ್ಗದವರು ಭದ್ರಾವತಿಯವರು ಅನುಕೂಲ ಇದೆ, ಅವರು ಶನಿವಾರ ಭಾನುವಾರ ಬಂದು ಹೋಗಿ ಮಾಡ್ತಾರೆ. ಬರಲಿ, ನಮ್ಮಪ್ಪಂದು ಹಾಕಲ್ಲ ನಿಮ್ಮಪ್ಪಂದು ಹಾಕಲ್ಲ, ರಾಮದೇವ್ರದ್ದು ಹಾಕೋದು ಹಾಕೋಣ. ಅಲ್ಲ, ಒಂದೇ ಕಡೆ ಕೂತಾಗ ಏನೇನೇನೇನು ಕಾಳಜಿ ಮಾಡಬೇಡಿ, ಅವಶ್ಯ ಇಲ್ಲೇ ಕೊಡೋದು. ದೇವರು ಮಾಡಿಸ್ತಾನೆ. ಪಾಠ ಪ್ರವಚನ ಮಾಡ್ತಾ ಕೂತೀವಿ ಅಂದರೆ ಎಲ್ಲ. ಈಗಾದರೂ ನಾವೇನು ಮುಂದಿನ ತಿಂಗಳು ಬರೋ ಪೆನ್ಷನ್ನಿಂದ ಏನು ತರೋದಿಲ್ಲ. ಆಗಲೂ ಹಿಂದೂ ಭಕ್ತರು ಕೊಟ್ಟಿದ್ದೆ, ಆಮೇಲೂ ಅವರು ಕೊಡೋದು, ನಾವು ಭಿಕ್ಷುಗಳೇ. ಅಲ್ಲಿ ಕೂತ ಕೂಡಲೇ ಒಬ್ಬ ಉಡುಪಿಯವರು ಅಲ್ಲಿ ಶಿವಮೊಗ್ಗದಲ್ಲಿದ್ದಾರೆ. 2 ಲಾರಿ ಸಾಮಾನು ತೆಗೆದುಕೊಂಡು ಬಂದು ನಮಸ್ಕಾರ ಮಾಡಿ, ಅದು ಕೇಳಿದ್ರು ಮತ್ತೆ ಅದು ರಾಜಕೀಯ ಪ್ರೇರಿತವೋ ಏನೋ ಎತ್ತೋ, ಅದು ಯಾವುದೂ ಇಲ್ಲ ಸ್ವಾಮಿ, ಪಾಠ ಪ್ರವಚನ ಮಾಡ್ತಾಯಿರಿ, ಇದು ನನ್ನ ಭಾಗ್ಯ. ನೀವೊಂದು ಬೆಂಕಿಪಟ್ಟಣವನ್ನು ತರಿಸ್ಬೇಡ್ರಿ, ಏನು ಬೇಕೋ ಅಷ್ಟನ್ನು ನಾನು ಕೊಡುವ ಸೌಭಾಗ್ಯವನ್ನು ನಮಗೆ ಕೊಡ್ರಿ ಅಂತ ಪ್ರತಿಯೊಂದು ಪದಾರ್ಥವನ್ನು ಹಾಕಿ ಹೋದ್ರು. ಅನನ್ಯಾಶ್ಚಿಂತೆಯಂತೋ, ಅವರಿಗಲ್ಲದೆ ಇನ್ಯಾರಿಗೆ ಮಾಡಬೇಕು ದೇವರು? ಪಾಠ ಪ್ರವಚನವನ್ನು ಮಾಡೋರಿಗೆ ಅಲ್ಲದೆ ಇನ್ಯಾರಿಗೆ ಮಾಡಬೇಕು? ನಮಗೆ ವಿಶ್ವಾಸ ಕಮ್ಮಿ, ಮಾಡ್ತಾನೋ ಇಲ್ಲೋ ಅಂತ. ಅವರ ಹೊಟ್ಟೆಯನ್ನು ತುಂಬ ಚೆನ್ನಾಗಿ ದೇವರು ನೋಡಿಕೊಳ್ತಾನೆ. ಹೀಗಾಗಿ ದೇವರಂತಾನೆ, ವಿಪ್ರಾದೇ ಪೂಜನ ಆಯಿತು ಅವರಿಗೆ. ಆ ಥರ ಅನೇಕ ಅನುಭವಗಳು. ಅಲ್ಲೆಲ್ಲೋ ಕುಂಭಕೋಣ ಇದು ತಿರುಕೊಯ್ಲೂರಲ್ಲಿ ಕೂತಿದ್ರು. 6 ತಿಂಗಳು ಪಾಠ ಅಂತ. 6 ತಿಂಗಳು ಪಾಠ. 6 ತಿಂಗಳ ದಿವಸ ಒಬ್ಬರು ಬಾಳೆ ಎಲೆ, ಒಬ್ಬರು ಹಾಲು, 6 ತಿಂಗಳು ಒಬ್ಬರು ಎಣ್ಣೆ, ಒಬ್ಬರು. ಸಾಮಾನ್ಯವಾಗಿ 6 ತಿಂಗಳಾದ ಮೇಲೆ ಅನಿಸತ್ತೆ ಸದ್ಯ ಹೋದರು ಅಂತ. ಅವ್ರು ಹೋಗಿದ್ದಕ್ಕೆ ಬೇಜಾರು, ಅನ್ಯಾಯ, ಇನ್ನೊಂದಿಟ್ಟು ಸೇವಾ ಮಾಡಬಹುದಾಗಿತ್ತು. ಇದು ಪಾಠ ಪ್ರವಚನದಲ್ಲಿರುವ ಮಹತ್ವ. ಇವತ್ತಿಗೂ ಇಂಥ ಹೊಲಸು ಕಾಲದಲ್ಲಿ, ಅಂದರೆ ಇವತ್ತು ಪಾಠ ಪ್ರವಚನ ಆ ಥರದ್ದೆಲ್ಲ ಕಡಿಮೆ ಆಗಿದೆ. ಹಣ ಇರ್ಬೋದು, ಅವ್ರಿಗೆ ಏನು ಕೊಡೋದು ಮಾಡೋದು ಅಂತ. ಹೀಗಾಗಿ ಕಾಮಂಭವೇಮ ವೃದಿನ ನಿರಯೇಶನಷ್ಟ ದೇವರಂದ. ಆದಮೇಲೆ ಆಯಿತು, 3 ಜನ್ಮ ನೀವು ಅವತಾರ ಮಾಡಿರಿ, ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ ಮಾತು ಕೊಟ್ಟ. ಅವರೇ ಈಗ ಇಲ್ಲಿ ಕೂತಿದ್ದಾರೆ, ಜೈ ವಿಜಯರೇ, ಹಡೀರಿ ಅಂದರು. ಕಶ್ಯಪರಿಗೆ ಹೇಳಿದ್ರು ಹಡಿ ಅಂತ ಹೇಳ್ರಿ ಅಂತ. ಹಡೆದ ಕೂಡಲೇ ಹಿರಣ್ಯಾಕ್ಷ ಏನು ಮಾಡ್ದ, ಭೂಮಿಯನ್ನು ತೆಗೆದುಕೊಂಡು ಹೋದ. ಆಗ ವರಾಹದೇವರು ಅವನನ್ನು ಕೊಲ್ಲೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆಚಾರ್ಯಂದರು, ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾಹತಃ. ಬ್ರಹ್ಮದೇವರ ಮಗನಾದ ಹಿರಣ್ಯಾಕ್ಷನನ್ನು ಕೊಂದದ್ದು ಕೋರೆ ಹಲ್ಲಿಂದ, 2ನೇ ಹಿರಣ್ಯಾಕ್ಷನನ್ನು ಕಪಾಳಕ್ಕೆ ಹೊಡೆದು ಕೊಂದ ದೇವರು ಅಂತ. ಇದಾದ ಮೇಲೆ ಸ್ವಯಂಭೂಮನು ಶತರೂಪಾದೇವಿ ಸಂಸಾರವನ್ನು ಶುರು ಮಾಡಿದ್ರು. 2 ಗಂಡು, ಪ್ರಿಯವ್ರತ ಉತ್ತಾನಪಾದ, 3 ಹೆಣ್ಣು, ಆಕೂತಿ, ದೇವಭೂತಿ, ಪ್ರಸೂತಿ. ಅವರನ್ನೆಲ್ಲ ಮದುವೆ ಮಾಡಿಕೊಡ್ಬೇಕು. ಯಾರಿಗೆ ಕೊಡೋದು? ಆಕೂತಿಂ ರುಚಯೇ ಪ್ರಾದಾತ್. ರುಚಿಪ್ರದೇಶ್ವರ ಅನ್ನೋರಿಗೆ ಆಕೂತಿಯನ್ನು ಮದುವೆ ಮಾಡಿಕೊಟ್ರು. ಆದಮೇಲೆ ಪ್ರಸೂತಿ ಅನ್ನೋಳನ್ನು ದಕ್ಷನಿಗೆ ಕೊಟ್ಟರು. ಈ ದೇವಭೂತಿ ತುಂಬ ಚೆನ್ನಾಗಿದ್ಲಂತೆ. ಆ ದೇವಭೂತಿಯನ್ನು ಯಾರಿಗೆ ಕೊಡೋದು? ಯೋಗ್ಯ ಬರಬೇಕು. ಯಾಕೆಂದರೆ ಭಾಗವತ ಅವಳ ಬಗ್ಗೆ ಡೇಟಾ ಕೊಡ್ತು, ಹೇಗಿದ್ಲು. ಅವಳು ಪಾಡಿಗೆ ಅವಳು ಅವರ ಮನೆ ಮೇಲೆ ಚಂಡಾಟ ಆಡಬೇಕಾದ್ರೆ ಅವಳ ಸೌಂದರ್ಯವನ್ನು ವಿಮಾನದಲ್ಲಿ ಹೋಗೋ ಗಂಧರ್ವ ನೋಡಿ ಇಂಬ್ಯಾಲೆನ್ಸ್ ಆಗಿ ಬಿದ್ದನಂತೆ. ಇನ್ನೆಷ್ಟು ಚೆನ್ನಾಗಿರಬೇಡ ಅವಳು. ಅರಮನೆಯಲ್ಲಿ ಬೆಳೆದವಳು, ಯಾರಿಗೆ ಕೊಡೋದು? ಅದೇ ಸಮಯಕ್ಕೆ 10,000 ವರ್ಷ ಒಬ್ಬ ತಪಸ್ಸು ಮಾಡ್ತಾ ಇದ್ದ, ಕರ್ದಮ ಅಂತ ಋಷಿ. ಅವನ ತಪಸ್ಸಿಗೆ ತುಂಬ ಆನಂದ ಆಗಿ ದೇವರ ಕಣ್ಣಿನಿಂದ ಆನಂದ ಬಾಷ್ಪ ಬಿತ್ತಂತೆ. ಒಂದು ಬಿಂದು, ಆ ಬಿಂದುವೇ ಬಿಂದು ಸರೋವರ ಅಂತ ಆಯ್ತು. ಇವತ್ತಿಗೂ ನಮ್ಮ ಪುಣ್ಯಕ್ಕೆ ಸಿಗತ್ತೆ. ಬಿಂದು ಸರೋವರ ಮಾತೃಗಯಾದಲ್ಲಿ, ಸಿದ್ಧಪುರ. ಅಲ್ಲಿಗೆ ಬಂದ ಸ್ವಯಂಭೂಮನ. ಅದೇ ದೇವರು ಕೇಳೋದು ಏನು ಬೇಕು? ಸ್ವಾಮಿ ಒಳ್ಳೆಯ ಹೆಂಡತಿ ಬೇಕು. ಹೆಂಡತಿಗಾಗಿ ಇಷ್ಟು ತಪಸ್ಸ ಅಂದ. ನಾನೊಂದು ಅಬ್ಜೆಕ್ಟಿವ್ ಕೊಟ್ಟಿದ್ದೀನಿ ಸ್ವಾಮಿ, ಒಳ್ಳೆ ಅಂತ. ಆ ಒಳ್ಳೆ ಹೆಂಡತಿ ಬೇಕು ಅಂದರೆ ಇಷ್ಟು ತಪಸ್ಸು ಬೇಕು. ಆಯ್ತು,
ಸ್ವಯಂಭುಮನುವಿನ ಮಗಳು ನಿನಗಾಗಿ ವ್ಯವಸ್ಥೆ ಆಗಿದ್ದಾಳೆ. ಸ್ವಯಂಭುಮನು ಮಗಳನ್ನು ಕಟ್ಕೊಂಬಂದ. ಸ್ವಾಮಿ, ನನ್ನ ಮಗಳನ್ನು ಮದುವೆ ಆಗ್ತೀರಾ? ನಾನೇನೋ ಆಗ್ತೀನಪ್ಪ, ನಿನ್ನ ಮಗಳು ಒಪ್ತಾಳ? ಅವಳು ಹೇಳಿದ್ಲು, ನಮ್ಮ ಅಪ್ಪ ಅಮ್ಮ ಯಾರಿಗೆ ಹೇಳಿದ್ರು ಅವ್ರಿಗೆ ನಾನು ಮದುವೆ ಆಗ್ತೇನೆ. ಅಪ್ಪ ಅಮ್ಮನಕ್ಕಿಂತ ನಮಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಇದೆಲ್ಲ ಇನ್ನು ಪುರಾಣದಲ್ಲೇ ಕೇಳಬೇಕು. ಇನ್ನು ಮುಂದಿನ ಜನ್ರೇಷನ್ನು ಬಂದರೂ ಬಂತೆ ಬ್ರೇಕಿಂಗ್ ನ್ಯೂಸ್, ಹಡದ ತಂದೆ ತಾಯಿಯೇ ಮದುವೆ ಮಾಡಿದಂತಹ ದುಷ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಕೆಟ್ಟ ಕೆಲಸ ಅಂತ ಸರ್ಕಾರದ ದೃಷ್ಟಿಯಲ್ಲಿ ಆದರೂ ಆಯ್ತು. ಮದುವೆ ಆಯಿತು. ಮಾರನೇ ದಿವಸದಿಂದ ಗುಡಿಸಲು ಒಂದು ಮಾತು ಬೇಜಾರು ಮಾಡಿಕೊಂಡಿಲ್ಲ. ಆ ಗಂಡ ಸದಾ ಪೂಜೆ 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 ಪೂಜೆ. ಇವಳು ಅವರಿಗೆಲ್ಲ ಸಹಾಯವನ್ನು ಮಾಡೋದು. ಆದಮೇಲೆ ಒಂದಿನ ಅಂದರು, ನಾನು ಮದುವೆ ಆಗಿದ್ದೀನಲ್ವಾ? ಹೌದು ಸ್ವಾಮಿ. ಓ, ನಿನ್ನ ಸೇವೆಯಿಂದ ಪ್ರೀತನಾಗಿದ್ದೀನಿ, ಏನಾದರೂ ಕೇಳ್ಕೊ. ಏನು ಕೇಳಲಿ? ಎಲ್ಲ ಹೆಣ್ಣು ಮಕ್ಕಳಿಗಿದ್ದಂತೆ ನನಗೊಂದು ಮಗುವಿನ ಅಪೇಕ್ಷೆ ಇದೆ. ನಿಮಗಾದರೆ ಒಂದು ಅರಮನೆ ಮಾಡಿ. ಏನು ತಪಸ್ಸು ಕಮ್ಮಿನ? ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಂ ಅಪತ್ಯಮಾಪುಹು ಸಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಸಮಧ್ವಜಲ್ ಅಂತಾರೆ, ಮಧ್ಯಗೇಹ ಭಟ್ರು ಹೇಗೆ ತಪಸ್ಸು ಮಾಡಿದ್ರು ಅವ್ರ ಹೆಂಡತಿ ಅಂದರೆ ಕರ್ದಮರಂತೆ ಅಂತ ದೃಷ್ಟಾಂತ ಹಾಕೂತು. ಅದ್ಭುತವಾದ ತಪಶ್ಚರ್ಯವನ್ನು ಮಾಡಿದ್ದಾರೆ. ಆ ತಪಸ್ಸನ್ನು ನೋಡಿ ಆನಂದ ಆಯಿತು. ಆ ತಪಸ್ಸಿನ ಪ್ರಭಾವ 9 ಅಂತಸ್ತಿನ ವಿಮಾನಕಂ ಅರಮನೆ. ಇವ್ರಿಗೆ 9 ದೇಹ, ಅವಳಿಗೆ 9 ದೇಹ. 100 ವರ್ಷ ಸುತ್ತುತ್ತಾನೆ ಇದ್ರಂತ್ರಿ. ಯಾರಿಗುಂಟು ಯಾರಿಗೂ ಇಲ್ಲ ಈ ಭೋಗ. ನಮ್ಮೆಲ್ಲರ ಈ ವೈಷಯಿಕ ಭೋಗ ಎಷ್ಟು ವರ್ಷ? 20ನೇ ವರ್ಷಕ್ಕೆ ನಮಗೆ ತಾರುಣ್ಯ ತಿಳುವಳಿಕೆ ಬಂತು. 45ನೇ ವರ್ಷಕ್ಕೆ ಬೆಂಡೆತ್ತೋಗಿರತ್ತೆ. ಜೀವನದಲ್ಲಿ ಕೈ ನೋವು, ಕಾಲು ನೋವು, ಅದು ಇನ್ನೂ ಒಂದು ಸಂಸಾರದ ಸಮಸ್ಯೆ. 50 ವರ್ಷ ಅನ್ಬೋದು. ಒಂದು 30 ವರ್ಷಕ್ಕೆ ನಾವು ಬಹಳ ಅನ್ಕೊಳ್ತೀವಿ. 100 ವರ್ಷ ಭೋಗ ಮಾಡಿದ ಮಹಾನುಭಾವರು. 9 ದೇಹ, 9 ಹೆಣ್ಣು ಮಕ್ಕಳಾದರು. ಆಮೇಲೆ ಅವಳು ಅಳತಾ ಕೂತ್ಕೊಳ್ತು. ಸ್ವಾಮಿ, ನೀವು ಏನಾದರೂ ಕೇಳ್ಕೊ ಅಂತಂದರೆ ನಾನು ಭೋಗವನ್ನೇ ಕೇಳ್ಕೊಂಡೆ, ತತ್ವಜ್ಞಾನ ಕೇಳ್ಕೊಳ್ಳಿಲ್ಲ. ಇಲ್ಲ, ಕೇಳುವ ಗಡಿಬಿಡಿಯಲ್ಲಿ ಒಂದು ಕೇಳಿದೆ, ದೇವರಂಥ ಮಗು ಅಂತ ನಿನ್ನ ಹೊಟ್ಟೆಲಿ ದೇವರೇ ಕೂತಿಯಾನೆ. ಆನಂದ ಆಯಿತು. ದೇವರು ಕಪಿಲನಾಗಿ ಅವತಾರ ಮಾಡಿದ. ಮಗ ಹುಟ್ಟಿದ ಕೂಡಲೇ ಅವರು ಅರಣ್ಯಕ್ಕೆ ಹೋದರು ದೇವರನ್ನು ನೋಡಲಿಕ್ಕೆ. ಯಾಕೆ? ಮನೆಯಲ್ಲಿ ದೇವರಲ್ವಾ? ಆಚಾರ್ಯರು ಪ್ರಶ್ನೆ ಮಾಡ್ಕೊಳ್ತಾರೆ. ದೇವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಾಕ್ರಿ, ಮನೆಯಲ್ಲೇ ದೇವರಿದ್ದಾನೆ. ಅವ್ರ ಕಂಡೀಷನ್ನೇ ಅದು. ನಿನಗೆ ಒಂದು ಗಂಡು ಮಗು ಆದರೆ ನಾನು ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತೇನೆ ಅಂತ. ಒಂದು ಹಿತ್ತಲು ಗಿಡ ಮದ್ದಲ್ಲ, ಮನೆಯಲ್ಲೇ ದೇವರಿದ್ದರೂ ದೇವರು ಅನ್ನೋ ಭಾವನೆ ಬಂದಿಲ್ಲ. ವಸುದೇವ ಅದೇ ಅಂತಾನೆ, ನನ್ನ ಮನೆಯಲ್ಲೇ ಕೃಷ್ಣ ಇದ್ದರು ನನಗೆ ದೇವರು ಅನ್ನೋದಕ್ಕಿಂತ ನನ್ನ ಮಗ ಅನ್ನೋ ಭಾವನೆಯೇ ಜಾಸ್ತಿ ಆಯಿತು ಸ್ವಾಮಿ. 2 ಬಾರಿ ಅಂತಾನೆ ಅದನ್ನೇ. ಯಾಕೆಂದರೆ ನಾರದರು ಉಪದೇಶ ಮಾಡಬೇಕಾದ್ರೆ ಸಪ್ತಮ ಸ್ಕಂದದಲ್ಲೊಮ್ಮೆ 30 ಭಾಗವತ ಧರ್ಮಗಳನ್ನು ಹೇಳಿದರು. ನಾ ಹೇಳಿದ್ನಲ್ಲೋ ಮರೆತು ಬಿಟ್ಟೆ ಅಂದರು. ನೀವು ಹೇಳಿದ್ದೀರಿ ಅನ್ನೋದಷ್ಟೇ ನೆನಪಿದೆ, ಏನು ಹೇಳಿದ್ರಿ ಅನ್ನೋದು ಮರೆತು ಬಿಟ್ಟೇನೆ. ಕೃಷ್ಣ ಇದಾನಲ್ಲ, ಕೃಷ್ಣ ನನ್ನ ಮಗ ಅನ್ಕೋತಾ ಇದ್ದೇನೆ ವಿನಃ ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ ಅಂತ. ಸರಿ, ಅವರು ಅರಣ್ಯಕ್ಕೆ ಹೋದರು. ಇವಳು ಕೇಳ್ತಾಳೆ, ನಿರ್ವಿಣ್ಣಾನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಕಪಿಲ ಗೀತೆ ಅಂತ ಅದ್ಭುತ ಗೀತೆ. ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇ ಜೀವನದ ಗುರಿ ಅಂದ್ಕೊಂಡೆ. ನನ್ನ ಉದ್ಧಾರ ಆಗಬೇಕು ಅಂದರೆ ಏನು ಮಾಡಬೇಕು? ಅವಳು ತುಂಬ ದೊಡ್ಡವಳು, ಹಾಗೆಲ್ಲ ಮಾಡಿಲ್ಲ. ಕೇಳುವ ಸೌಜನ್ಯ ಆಗಿರಬೇಕಂತ. ಅಮ್ಮ, ಮನುಷ್ಯನ ಮನಸ್ಸೇ ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ಯಾರ ಮನಸ್ಸು ದೇವರ ಕಡೆ ಇದೆ ಅವರು ಬಿಡುಗಡೆ, ಯಾರ ಮನಸ್ಸು ವಿಷಯಗಳ ಕಡೆ ಇದೆ ಅವರು ಮತ್ತೆ ಮತ್ತೆ ಬಂಧನಕ್ಕೆ ಒಳಗಾಗ್ತಾರೆ. ಹೌದು ಕಂದ, ಮನಸ್ಸು ದೇವರ ಕಡೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಆಲ್ರೆಡಿ ಯಾರು ದೇವರಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ ಅವರ ಸಹವಾಸ ಮಾಡು ಅಂದರು. ಮೊದಲು ಸಹವಾಸ ಅಂತಾರೆ. ಪ್ರಸಂಗಮಜರಂ ಭಾಷಂ ಆತ್ಮನ ಕವಯೋ ವಿದುಹು ಸಯೇವ ಸಾಧು ಸುಕೃತಃ ಮೋಕ್ಷದ್ವಾರಮಪಾವೃತಂ. ಸರಿ, ಸಜ್ಜನರು ಅಂದರೆ ಯಾರು? ಆ ಲಕ್ಷಣವನ್ನು ಹೇಳ್ತಾ ಬರ್ತಾನೆ ದೇವರು. ತಿತಿಕ್ಷವಃ ಕಾರುಣಿಕಾಃ ಸೌಹೃದ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ ಸತಾಂ ಪ್ರಸಂಗನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರಣ ರಸಾಯನ ಕಥಾಃ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಹವಾಸದಿಂದ ಮಮ ವೀರ್ಯ ಸಂಪದ, ಅವರು ನನ್ನ ಕಥೆಯನ್ನು ಬಿಟ್ಟು ಬೇರೆ ಹೇಳೋದಿಲ್ಲ. ಸದಾ ದೇವರ ವಾರ್ತೆಯನ್ನು ಹೇಳಿ ಹೇಳಿ ಮೊದಲು ಬೇಜಾರಾದರೂ ಆಮೇಲೆ ಭವಂತಿ ಹೃತ್ಕರಣ, ಕಿವಿಗೆ ಹಾಗೂ ಹೃದಯಕ್ಕೆ ಅದು ತಂಪನ್ನು ನೀಡುತ್ತೆ, ಆನಂದವನ್ನು ಕೊಡುತ್ತೆ.
ತಜ್ಜೋಷಣಾತ್, ಅದನ್ನು ಸೇವನೆ ಮಾಡೋದ್ರಿಂದ ಬೇಗ ಮೋಕ್ಷ ಮಾರ್ಗಕ್ಕೆ ಬರ್ಬೋದು. ಆದ್ದರಿಂದ ಸಜ್ಜನರ ಸಹವಾಸ ಮಾಡುವಂಥದ್ದು. ಸಂತೋಷಕಂದ, ದೇವರಲ್ಲಿ ಭಕ್ತಿ ಎರಡು ವಿಧ ಇದೆ, ಒಂದು ನಿಷ್ಕಾಮ, ಇನ್ನೊಂದು ಸಕಾಮ. ಯಾವುದು ಒಳ್ಳೆಯದು? ಸಕಾಮವೇ ಒಳ್ಳೆಯದು ಅನಿಸತ್ತೆ. ಯಾಕೆಂದರೆ ದೇವರು ಬಂದಾಗ ಏನಾದರೂ ಕೊಡ್ತೀನಿ ಅಂತ ನಾವೊಂದು ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ, ಸ್ವಾಮಿ ಇಲ್ಲಿದೆ ಓದ್ಕೋ, ಏನು ದಿನಸಿ ಸಾಮಾನ ಅದು. ನಿಷ್ಕಾಮ ಕರ್ಮ ಮಾಡಿದ್ರೆ, ಸ್ವಾಮಿ ಏನು ಬೇಡ ಅಂದರೆ ಪಕ್ಕದ ಮನೆಗೆ ಹೊಟ್ಟೋದ್ರೆ. ಅದಕ್ಕೆ ಭಾಗವತ ಅಂತೂ ನೀ ಕೇಳು ಬಿಡು, ಅವನು ಇದು ಕೊಡಬೇಕು ಅಂತಾನೆ, ನೀ ಕೇಳಿದ್ರೆ ಅಷ್ಟೇ ಕೊಡ್ತಾನೆ, ನೀ ಕೇಳದೇ ಇದ್ದರೆ ತನ್ನನ್ನೇ ತಾನು ಕೊಡ್ತಾನೆ. ಅದು ಹೇಗೆ? ನಿಗೀರ್ಣ ಮನಲೋ ಯಥ ಅಂತ ಒಂದು ದೃಷ್ಟಾಂತ ಕೊಟ್ಟು. ಊಟ ಮಾಡಿದ್ದೇವೆ, ದಶಮಿ ಒಳ್ಳೆ ಫಳಾರ ತೊಗೊಂಡ್ವಿ, 2 ಏಕಾದಶಿ ಅದು ಅಂಥೇಳಿ ಗೋಧಿ ಹಲ್ವಾ, ಹಾಲು ಬಾಯಿ, ಇನ್ನೊಂದು ಮತ್ತೊಂದು ಎಲ್ಲ ತೊಗೊಂಡ್ವಿ ಅಂತ ಇಟ್ಕೊಂಬೋಣ. ನಿಜವಾಗಲೂ ಒಳಗಿನ ಜಾಠರಾಗ್ನಿ ಇದೆಯಲ್ಲ, ಅದು ತಿಂದವನನ್ನು ಕೇಳಿಕೊಂಡು ವರ್ಕ್ ಮಾಡಲಿಕ್ಕೆ ಶುರು ಮಾಡಲ್ಲ. ಸ್ವಿಚ್ ಹಾಕಿದ ಕೂಡಲೇ ಆ ಜಾಠರಾಗ್ನಿ ತಿರುಗ್ತು. ಏನು ಮಿಕ್ಸಿನ ಅದು? ತಿಂದ 3 ತಾಸಿನಲ್ಲಿ ನೀನು ತಿಂದದ್ದನ್ನು ಅರಗಿಸಿ ಒಗೆಯುತ್ತದೆ. ತಿಂದವನ ಪರ್ಮಿಷನ್ ಕೇಳಲ್ಲ. ಏನಪ್ಪ ನಾನೀಗ ಡೈಜೆಸ್ಟಿವ್ ಸಿಸ್ಟಮನ್ನು ಶುರು ಮಾಡಬಹುದಾ? ಹಾಗೆ ಕೇಳೋದಿದ್ರೆ ಎಲ್ಲರೂ ಭೀಷ್ಮ ಪಂಚಕ ಮಾಡ್ಬೋದಾಗಿತ್ತು. ದಶಮಿ ತಿಂದು ದ್ವಾದಶಿ ಬೆಳಗ್ಗೆ ಊಟಕ್ಕೆ ಕೂಡೋ ಮುಂಚೆ ಹೊರಗೋಗಲಿ. ಅವ್ರು ಅನ್ನೋರಲ್ಲ, ವಾತಾಪಿ ಜೀರ್ಣೋಭವ ಅಂಥೇಳಿ ವಾಲಕಲ್ಲರ ಅವರು ಅಗಸ್ತ್ಯರು. ಹಾಗ ಇದು ಅಲ್ಲ. ಜಾಠರಾಗ್ನಿಯ ಸ್ವಭಾವ ತಿಂದ ಅನ್ನ ಆಹಾರವನ್ನು ಅರಗಿಸಿ ಬಿಸಾಕುವಂತೆ ದೇವರ ಸ್ವಭಾವವು. ನೀನು ಕೇಳು ಬಿಡು, ನಿನಗೇನು ಕೊಡಬೇಕು ಪ್ರಾಮಾಣಿಕವಾಗಿ ಮಾಡಿದರೆ ಅದನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಿಗೇರಣ ಮನಲೋಯತ ಅಂತ ದೃಷ್ಟಾಂತ ಕೊಟ್ಟು. ಸರಿ, ಇದಾದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾಳೆ. ಕಂದ, ನೀನು ಇಷ್ಟೆಲ್ಲ ಹೇಳ್ತಿ, ಯಾಕೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡಬಾರ್ದ? ಇಲ್ಲ, ಮದ್ಭಯಾತ್ ವಾತಿವಾತೋಯಂ ಉಪನಿಷತ್ತುಗಳು ಹೇಳುತ್ತೆ. ಗಾಳಿ ಬೀಸೋದು ನನ್ನ ಭಯದಿಂದ, ಸೂರ್ಯ ಉದಯಿಸೋದು ನನ್ನ ಭಯದಿಂದ, ಮತ್ತೇನು ಮೃತ್ಯುರ್ಧಾವತಿ ಪಂಚಮಃ, ಯಮಧರ್ಮರಾಜ ಬರೋದು ನಿಮ್ಮನೆಗೆ ನನ್ನ ಭಯದಿಂದ ಅಂಥೇಳಿ ಎಲ್ಲರ ಮೇಲೆ ನಾನೇ ನಿಯಾಮಕ. ಆದಮೇಲೆ ನಿನ್ನ ಅನುಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಮನಃಶುದ್ಧಿ. ಅದಕ್ಕೇನಾದರೂ ಉಪಾಯ ಇದೆಯಾ? ಇದೆ ಅಮ್ಮ ಅಂದ. ಒಂದು ಕೆಲವು ಟಿಪ್ಸ್ ಹೇಳ್ತಾನೆ. ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ಇವೆಲ್ಲ ಮಾಡಲೇಬೇಕಂತ. ಇದರಲ್ಲಿ ನೋ ಕಾಂಪ್ರಮೈಸ್, ಚಾಯ್ಸ್ ಎಲ್ಲೇ ಇಲ್ಲ. ಮೊದಲನೇದೇನು ಅಂತಂದರೆ ಸ್ವಧರ್ಮಾಚರಣಂ ಶಕ್ಯ. ಶೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಕೇಚರವಾಚರಾಚರ ಬಂಧಕ ಮೋಚಕನವುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಜಗನ್ನಾಥದಾಸರ ಮೊದಲೇ ಪದ್ಯವನ್ನೇ ಅದಿತ್ತು. ಇದೇ ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ್ಚ ನಿವರ್ತನಂ. ಇನ್ಯಾರಿಗೂ ಹೇಳಿದ ಧರ್ಮವನ್ನು ಅಥವಾ ನಮಗೆ ಮಾಡಬಾರದು ಅಂತ ಹೇಳಿದ್ದನ್ನು ಬಿಡೋದು ಒಂದು ಧರ್ಮ ಅಂತ. ಇದೆಲ್ಲ ಆದ ಮೇಲೆ ಇನ್ನೊಂದು ಹೇಳ್ತಾರೆ, ದೈವಲಬ್ಧೇನ ಸಂತೋಷ. ದೇವರು ಕೊಟ್ಟಿದ್ದರಲ್ಲಿ ತೃಪ್ತನಾಗಿ ಜೀವನ ಮಾಡೋದು ಕಲಿ, ನಿನ್ನಷ್ಟು ಶ್ರೀಮಂತ ಯಾರೂ ಇಲ್ಲ ಅಂತ. ಇವತ್ತು ಅದರದೇ ಕೊರತೆ ಆಗಿರೋದು. ಮನುಷ್ಯನಿಗೆ ಎಷ್ಟು ಬಂದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಿದೆ ವಿನಃ ಸಾಕು ಅಂತ ಯಾರಿಗೆ ಇದೆ ಅವನು ದೊಡ್ಡ ಶ್ರೀಮಂತ ಅಂತ. ದೇವರು ಹೇಳೋದದೆ, ದೈವಲಬ್ಧೇನ ಸಂತೋಷ. ಪ್ರಾಯ ನಮ್ಮ ಹಿಂದಿನ ಜನಕ್ಕೆ ಅದಿತ್ತು, ಅನಿವಾರ್ಯವೂ ಇತ್ತು. ಅವ್ರಿಗೇನು ಮನೆಯಲ್ಲಿ 10 ಮಕ್ಕಳು, ಎಲ್ಲೋ ಪಾಪ ಸ್ಕೂಲು ಟೀಚರ್ ಆಗಿರೋರು. ಆ ತಿಂಗಳು ಬಂದ ಸಂಪಾದನೆ 25 ದಿವಸಕ್ಕೆ ಮುಗಿದು ಹೋಗೋದು. ಆದರೂ ನಗನಗ್ತಾ ಇರೋರು. ನೀವು ನಾಳೆ ದೇವರು ಇಟ್ಟಾಗಿರತ್ತೆ ಈ ಭಾವನೆ ಇತ್ತು. ನೀವು ನಾಳೆಗಲ್ಲ ರೀ 120 ಇಯರ್ಸ್ಗೆ ಆಗೋದು ಮಾಡಿಟ್ಬಿಟ್ಟೀನಿ, ನೀವಿರ್ತೀರಾ? ಸಪೋಸ್ ಇದ್ದುಬಿಟ್ರೆ ನಿನ್ನ ತಲೆ ಅಂದರು. ಯಾತಕ್ಕಾಗಿ? ದೈವಲಬ್ಧೇನ ಸಂತೋಷ. ದೇವರು ಕೊಟ್ಟಿದ್ದರಲ್ಲಿ ಸಂತೋಷದಿಂದ. ಅದಕ್ಕೆ ದೇವರು ಇವತ್ತು ಸಂಪತ್ತು ಕೊಟ್ಟ, ನೆಮ್ಮದಿ ಕಿತ್ತುಕೊಂಡ. ಬೇಕಾದಿದೆ, ನೆಮ್ಮದಿ ಇಲ್ಲ. ಹಳೆಯ ಜನಕ್ಕೆ ನಗು ಇತ್ತು, ಈ ನಗುವನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಜಾಗಿಂಗ್ ಆದಮೇಲೆ ಅಲ್ಲಿ ಯಾರೋ ಬಂದು ಆ ಪಾರ್ಕಲ್ಲಿ ಹೇಳ್ಕೊಡೋದು ನಗು, ಇವರೆಲ್ಲ ನಗೋದು. ನಾನು ನಗು ಹೇಳ್ಕೊಡ್ತೇನೆ, ನೀವು ನಗಬೇಕು, ಸೀರಿಯಸ್ ಆಗಿ ಹೇಳ್ಕೊಡ್ತಿರ್ತಾರೋ. ಅವರು ಹೂ 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 ಅಂದ್ಬಿಟ್ರೆ ಎಟ್ಟು ಬೈತಾರೋ. ಜ್ಞಾನ ಇಲ್ಲ ನಿಮಗೆ. ಅದು ಒಳಗಿಂದ ಬರಬೇಕು, ಶಬ್ದ ಬರೋದಲ್ಲ. ದೇವರು ಕೊಟ್ಟಿದ್ದರಲ್ಲಿ ತೃಪ್ತನಾಗುವಂತ. ನಿತ್ಯ ಶುಭಕುತಿಯೊಳಚ್ಚುತನಂಗ್ರಿಗಳರ್ಚಿಸಿ
ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆ ಯದೃಚ್ಛಾಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ವಿದುರ ನೀತಿಯಲ್ಲಿ ಹೇಳ್ತಾನೆ, ಯಾರು ಸುಖಪುರುಷ? ಕೋಟ್ಯಾಧಿಪತಿ ಅಲ್ಲಂತ. ಅವನ ಮನೆಯಲ್ಲಿ ಅವನು 12 ಗಂಟೆ ಹೊತ್ತಿಗೆ ಮಧ್ಯಾಹ್ನ ಅವನಿಗೆ ಬೇಕಾದ ಅಡಿಗೆಯನ್ನು ಗೊಜ್ಜೋ ಗೊಡಸಾರೋ ಮಾಡಿಕೊಂಡು ಸುಖವಾಗಿ ಊಟ ಮಾಡ್ತಾನಲ್ಲ, ಅವನು ದೊಡ್ಡ ಶ್ರೀಮಂತ ಅಂತ ವಿದುರ ನೀತಿಯಲ್ಲಿ ಹೇಳ್ತಾನೆ. ನಿನಗೆ ಮೃಷ್ಟಾನ್ನ ಇರ್ಬೋದು, ಪಂಚಭಕ್ಷ್ಯ ಇರ್ಬೋದು, ಪರಮಾನ್ನ ಇರ್ಬೋದು, 1000 ಐಟಮ್ ಇರ್ಬೋದು. ಒಂದ ಆಸೆಗೆ ತಿಂದಾಕ್ಬಿಡ್ತೀವಿ, ಇಲ್ಲ ಬಲವಂತಕ್ಕೆ ತಿಂತೀವಿ, ಇಲ್ಲ ಹಾಳಾಗಿ ಹೋಗಲಿ ಅಂತ ಅಭ್ಯಾಸಕ್ಕೆ ತಿಂತೀವಿ. ಅವನು ಯಾರೂ ಶ್ರೀಮಂತ ಅಲ್ಲಂತ. ಆಮೇಲೆ ಹೊಡ್ಕೋತಾ ಇರ್ತೀವಿ, ಅಯ್ಯೋ ಡೈಜಿನ್ ಕೊಡು, ರಾತ್ರಿ ಏನೂ ಮಾಡಬೇಡ, 3 ದಿನ ಸಾಕಾಗೋಯ್ತು, ಹೋಗಬಾರ್ದು ಅನ್ಕೋತೀನಿ, ಕರೆದು ಬಿಡ್ತಾರೆ. ಇವನಲ್ಲಂತೆ, ತನ್ನ ಪಾಡಿಗೆ ತಾನು ದೇವರ ನೈವೇದ್ಯ ಮಾಡಿ, ಇವತ್ತೇನು ನಿಮ್ಮ ಮನೇಲಿ ಗೊಜ್ಜು ಗೊಡಸಾರು ಒಂದು ಅನ್ನ, ನಿಮ್ಗೆ ಅದೇ ಸುಖನ? ಆ ಸುಖ ನಿಮಗೇನು ಗೊತ್ತು, ತಿಂದು ನೋಡಿ ಅಂತಾನಂತವನು. ಇದು ವಿದುರ ಹೇಳೋದು ಅಲ್ಲ, ಇದು ಅನುಭವಿಸಿ ವಿದುರ ಆಡಿದ ಮಾತು. ಯಮಧರ್ಮರಾಜನ ಅವತಾರ ಅವನು. ಅವನಷ್ಟು ಸುಖಿ ಯಾರಿಲ್ಲ. ತನಗೆ ಬೇಕಾದ ತರಕಾರಿಯನ್ನು ತಾನು ಹೇಗೆ ಬೇಕಾದ್ರೆ ಕೂತ್ಕೋಬೋದು ರೀ. ಕಾಲು ಚಾಚ್ಕೊಂಡು ಕೂತ್ಕೋಬೋದು, ಪಂಚೆ ಉಟ್ಕೊಂಡು ಕೂತ್ಕೋಬೋದು, ಫ್ಯಾನ್ ಕೆಳಗೆ ಕೂತ್ಕೋಬೋದು. ಇನ್ನೆಲ್ಲೋ ಬಂದಾಗ ಪ್ರೆಸ್ಟೀಜು ಇದೆಲ್ಲ ಫಾಲ್ಸ್ ಇದನ್ನೆಲ್ಲ ಮಾಡಬೇಕಾಗತ್ತೆ. ಅವನು ಸ್ನಾನ ಮಾಡಿ ಒದ್ದೆ ಉಟ್ಕೊಂಡು ಅವನಿಗೆ ಬೇಕೋ ಬೇಡೋ ನಾಮಗಳೆಲ್ಲ ಹಾಕ್ಕೊಂಡು ಇವೆಲ್ಲ ದಿನ ಮಾಡಬೇಕು, ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಸ್ವೇಚ್ಛೆಗೆ ಅನೇಕ ಪ್ರತಿಬಂಧಕಗಳಿರತ್ತೆ. ಶಾಸ್ತ್ರವಿಹಿತವಾಗಿ ಉಣ್ಣೋದರಲ್ಲಿ ಶಾಸ್ತ್ರವಿಹಿತವಾಗಿ ತನಗೇನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ತಿಂದ, ತನಗೇನು ಬೇಕೋ ಅದನ್ನು ಮಾಡಿಕೊಂಡಿದ್ದ, ಅವನು ದೊಡ್ಡ ಸುಖಿ ಅಂತ. ಇದು ಯಾವಾಗಿರುತ್ತೆ ಗೊತ್ತಾ? ಕೊಟ್ಟಿದ್ದರಲ್ಲಿ ತೃಪ್ತಿ ಇದ್ದಾಗ ಮಾತ್ರ ಇರುತ್ತೆ. ಮನುಷ್ಯನಿಗೆ ಇನ್ನೂ ಬೇಕು. ನಮ್ದು ಏನಾಗಿದೆ? ಪುರಂದರದಾಸರು ಅಂತಾರೆ, ಕೇಳುವ ಬಾಯೇ ಸತ್ತೋಗಿದೆಯೋ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ, ಪುರಂದರ ವಿಠಲ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ತತ್ವಜ್ಞಾನಿಗಳ ಪಾದ ಸೇವೆ ಅದು ಒಂದು ಮನಸ್ಸಿನ ಶುದ್ಧಿಗೆ ಕಾರಣ ಅಂತ. ಮಿತಮೇದ್ಯಾದನಂ, ಆಹಾರ ಕಮ್ಮಿ ತಿನ್ನಬೇಕಂತ ಅನ್ನೋದಕ್ಕೆ ಪಂಕ್ತಿಯಲ್ಲಿ ಬಂದು ಸಾವಕಾಶ ಸಾವಕಾಶ ಸಾವಕಾಶ, ತಿನ್ನೋರು ಮರೆತರು ಬಡಿಸೋರು ಜ್ಞಾಪಿಸ್ಬೇಕಂತೆ. ಸ್ವಲ್ಪ ಅವಕಾಶ ಇಟ್ಟುಕೊಂಡೇ ಹೇಳ್ರಿ ಅಂತ. ಅದು ನಮ್ಮ ದುರ್ದೈವ ಏನು ಅಂದರೆ, ಸಾವಕಾಶ ಅಂದರೆ ನಿಧಾನಕ್ಕೆ ಚೆನ್ನಾಗಿ ತಗೊಳ್ರಿ ಅಂದ್ಕೊಂಡಿದ್ದೀವಿ. ಸಾವಕಾಶ ಅಂತ ಹೇಳೋದೇ ಇನ್ನೂ 25% ಗಾಳಿ ಆಡ್ಲಿಕ್ಕೆ ಅವಕಾಶ ಇದ್ದಾಗ ಹೇಳ್ರಿ ಅಂತ. ಮಿತಮೇದ್ಯಾದನಂ ಶಶ್ವತೆ ವಿವಿಕ್ತ ಕ್ಷೇತ್ರ ಸೇವನಂ, ಏಕಾಂತದಲ್ಲಿ ದೇವರ ಪೂಜೆ ಮಾಡು. ಅಂದರೆ 4 ಜನ ನೋಡ್ಬೇಕಾದ್ರೆ ಪೂಜೆ ಮಾಡೋದಲ್ಲ, ಯಾರಿರಲಿ ಬಿಡಲಿ ದೇವರು ನೋಡ್ತಾನೆ ಅಂತ ಮಾಡು. ವಿವಿಕ್ತ ಕ್ಷೇತ್ರ ಸೇವನಂ. ಆದಮೇಲೆ ಅಹಿಂಸಾ ಸತ್ಯಮಸ್ತೇಯಂ, ಯಾವದರ್ಥ ಪರಿಗ್ರಹ, ಯಾರಿಗೂ ಹಿಂಸೆ ಮಾಡಬೇಡ, ದೇವರು ಕೊಟ್ಟಿದ್ದರಲ್ಲಿ ಯಾವದರ್ಥ ಪರಿಗ್ರಹ. ಯಾವದರ್ಥ ಪರಿಗ್ರಹ ಅಂದರೆ 1000 ಜನ ನಿನಗೆ ಕೊಡಬಹುದು, ಬಹಳ ದೊಡ್ಡವರು ಅಂತ. ಆದರೆ ನೀ ಹೇಳು, ನನ್ನ ಮನೆಯಲ್ಲಿ ನಾಳೆ ಆಗುವಷ್ಟಿದೆ, ದಯಮಾಡಿ ನನಗೆ ಕೊಡಬೇಡ್ರಿ. ಇಲ್ಲ ಪಾಪ ಬೇಜಾರು ಮಾಡ್ಕೋತಾರೆ, ನಾವೇನೇನೋ ಹೇಳ್ತೀವಿ ಸಬೂಬು, ಪಾಪ ತಂದವರು ವಾಪಸ್ ತೊಗೊಂಡು ಹೋಗ್ತಾರೆ, ಇಟ್ಟು ಹೋಗಿ ನಾವು ಇನ್ಯಾರಿಗೆ ಅನ್ನ ಕೊಡ್ತೀವಿ. ಅದು ಕಳ್ಳತನ ಮಾಡಿದಾಗಂಥದ್ದು. ಇವೆಲ್ಲ ತುಂಬ ದೊಡ್ಡ ಗುಣಗಳು, ದೇವರೇ ಕೊಡಬೇಕು. ಯಾವದರ್ಥ ಪರಿಗ್ರಹ. ಪುರಂದರದಾಸರು ಹಾಗೇ ಇದ್ದಂತೆ. ಯಾಯವಾರಕ್ಕೆ ಹೋಗೋರು, ಅವತ್ತಿಗೆ ಅಡುಗೆಗಾಗುವಷ್ಟು ಬಂದ ಮೇಲೆ ವಾಪಸ್ ಬರೋದೆ. ಇನ್ನೊಬ್ಬರ ಮನೆ ಮತ್ತೊಬ್ಬರ ಮನೆ, ಅಲ್ಲ ನಾಳೆಗಾಗತ್ತಲ್ಲ, ನಾಳೆ ಯಾಯವಾರ ಬಿಡ್ಬೋದಲ್ಲ. ಹೌದು, ನಾಳೆ ನಾ ಇರ್ತೀನಿ ಅಂತ ಗ್ಯಾರಂಟಿ ಏನು ಅನ್ನೋರಂಥವ್ರು. ನನ್ನನ್ನೇ ಯಮಧರ್ಮರಾಜ ಯಾಯವಾರ ಥರ ತೊಗೊಂಡೊಟ್ಟೋದ್ರೆ ಇವತ್ತಿಗಾಗುವಷ್ಟು ಅಷ್ಟು. ಇವೆಲ್ಲ ತುಂಬ ದೊಡ್ಡ ಯೋಗ್ಯತೆ, ಅದನ್ನು ದೇವರು ಕೊಡಬೇಕು ಅಂತ ಹೇಳ್ತಾ ನಾಳೆ ದಿವಸ ಕಪಿಲಗೀತೆ ಮುಂದಿನ ಭಾಗ ಹೇಳು. ಶ್ರೀಕೃಷ್ಣ ಅರ್ಪಣಮಸ್ತು. ಈ ದಿನದ ಪ್ರೋಷ್ಠಪದಿ ಭಾಗವತದ ಸೇವಾಕರ್ತರು ಶ್ರೀ ಗುರುರಾಜ್, ಎಸ್ ಗುರುರಾಜ್, ಅವರ ತಂದೆಯವರಾದಂತಹ ಶ್ರೀ ಹನುಮಂತರಾವರವರಿದ್ದಾರೆ. ದಯವಿಟ್ಟು ಅವರು ಆಚಾರ್ಯರಿಗೆ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿ.